ಓಂ ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಮಪ್ಯಖಿಲೈಸ್ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ತಮೇವ ಶಾಸ್ತ್ರಪ್ರಭವಂ ಪ್ರಣಮ್ಯ ಜಗದ್ಗುರುಣಾಂ ಗುರುಮಂಜಸೈವ ವಿಶೇಷತೋ ಮೇ ಪರಮಾಖ್ಯ ವಿದ್ಯಾ ವ್ಯಾಖ್ಯಾಂ ತರುಣ್ಯನ್ಮಪಿ ಚಾಹಮೇವ. ಓಂ ಓಂ ಅಥಾಥೋ ಜಿಜ್ಞಾಸ. ಓಂ ಯಾವ್ದಾಯ್ತೀಗ? ಜ್ಞಾನ ಸಾಮರ್ಥ್ಯ. 4 ಪಾದಗಳು ಉಪಾಸನಾ ಪಾದದಲ್ಲಿ, ಸಾಧನಾಧ್ಯಾಯದಲ್ಲಿ 4 ಪಾದಗಳು. ಮೊದಲನೇದಾಗಿ ವೈರಾಗ್ಯ ಪಾದ, ಎರಡನೇದಾಗಿ ಭಕ್ತಿ ಪಾದ, ಮೂರನೇದು ಉಪಾಸನಾ ಪಾದ, 4ನೇದು ಜ್ಞಾನಪಾದ. ಜ್ಞಾನಪಾದ ಅಂದ್ರೆ ಏನು? ಜ್ಞಾನದ ಸಾಮರ್ಥ್ಯ. ಮತ್ತು ಮೆಡಿಕಲ್ ಹೋದ್ರೆ ಏನು ಸಾಮರ್ಥ್ಯ? ಡಾಕ್ಟರ್ ಆಗ್ತಾನೆ. ಇಂಜಿನಿಯರಿಂಗ್ ಹೋದ್ರೆ ಇಂಜಿನಿಯರ್ ಸಾಮರ್ಥ್ಯ. ಒಂದೊಂದಕ್ಕೊಂದು ಸಾಮರ್ಥ್ಯ ಇದೆ. ಇದಕ್ಕೆ ಎಲ್ಲವೂ ಆಗ್ತಾನೆ. ಶಾಸ್ತ್ರ ಓದ್ಬಿಟ್ಟು ಏನಾಗ್ತಾನೆ? ಎಲ್ಲವೂ ಆಗಿಬಿಡ್ತಾನೆ. ಇದು ಗೊತ್ತಿಲ್ಲ ಜನರಿಗೆ, ಏನೂ ಆಗೋದಿಲ್ಲ ಜನ ತಿಳ್ಕೊಂಡಿರೋದು. ಎಲ್ಲವೂ ಆಗ್ತಾನೆ. ಇವತ್ತು ರಾಯರು ಹಾಜರಾದರು ದೊಡ್ಡ ಎಕ್ಸಾಂಪಲ್ ಅದಕ್ಕೆ. ಗೊತ್ತಾಯ್ತಾ? ಆಗದಿರೋ ಕೆಲಸಗಳೇ ಇಲ್ಲ. ಅಂದ್ರೆ ಒಂದೊಂದರಿಂದ ಒಂದೊಂದು ಕೆಲಸ ಆದರೆ ಜ್ಞಾನಿಗಳಿಂದ ಎಲ್ಲಾ ಕೆಲಸ ಆಗುತ್ತೆ. ಇವತ್ತಿಗೂ ಸಹ ಕಾನ್ಸೆಪ್ಟ್ ಜನಗಳು ಸೇರ್ಕೊಂಡಿದೆ. ಎಂತ ದೊಡ್ಡ ಲೌಕಿಕ ವ್ಯಕ್ತಿ ಆಗಿದ್ರು ಕೂಡ ನನಗೆ ತಕ್ಷಣ ನಮಸ್ಕಾರ ಮಾಡ್ತಾರೆ. ಬೇರೆ ಯಾರಿಗೂ ಮಾಡಲ್ಲ. ಮತ್ತೆ ಅದು ಉಳಿದ ಹೀಗೆ ಮಾಡಿದ್ರು ಹೆಚ್ಚು ಕಾಸ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ಸಹಜವಾಗಿ ಈ ತರ ಏನ್ ಸೇರ್ಕೊಂಡ್ಬಿಟ್ಟಿದೆ, ಶಾಸ್ತ್ರದ ಒಂದು ಉಪದೇಶ ಗಟ್ಟಿಯಾಗಿ ಕೂತಿದೆ ತಲೆ. ಆದ್ರೆ ಓದ ಹಾಗೆ ಮಾಡಬೇಕು. ಬೇರೆ ನಮಸ್ಕಾರ ಮಾಡಿದ್ರೆ ಸಾಲ. ಏನ್ ಮಾಡ್ಬೇಕು? ಅವರು ಓದ್ಬೇಕು, ಅವಾಗ ಸರಿ ಹೋಗ್ಬೇಕು. ಅಷ್ಟು ಹೇಳ್ತಾ ಪ್ರಾರಂಭ ಮೋಕ್ಷ ಸಿಗತ್ತೆ. ಮುಖ್ಯವಾಗಿ ಬೇರೆ ಯಾವ ಕೋರ್ಸ್ಗೂ ಮೋಕ್ಷ ಸಿಗೋದಿಲ್ಲ. ಇದಕ್ಕೇನು ಸಿಗತ್ತೆ? ಮೋಕ್ಷ ಸಿಗತ್ತೆ. ಅದಕ್ಕೆ ಏನಾಗಬೇಕು? ಅಪರೋಕ್ಷ ಜ್ಞಾನ ಬರಬೇಕು. ಅಪರೋಕ್ಷ ಜ್ಞಾನಕ್ಕೆ ಏನಾಗಬೇಕು? ಎಲ್ಲ ಸಾಧನೆ ಮುಗಿದಿರ್ಬೇಕು. ಅಲ್ಲಿಗೆ ಮುಕ್ತಿ ಅಶೂರ್. ಅಪರೋಕ್ಷ ಜ್ಞಾನ ಅಂದ್ರೆ ಮುಕ್ತಿ ಅಶೂರ್. ಅವ್ರು ಏನ್ ತಪ್ಪು ಮಾಡಿದ್ರು ಕೂಡ ಅವ್ರಿಗೆ ಮುಕ್ತಿ ಗ್ಯಾರಂಟಿ. ಮುಕ್ತಿಗೆ ಎಂದೂ ಕೂಡ ವಿಘ್ನ ಬರೋದಿಲ್ಲ. ಆದರೆ ಸೋತಮ ದ್ರೋಹ ಇತ್ಯಾದಿ ದೊಡ್ಡ ಪಾತ್ರಗಳನ್ನ ಮಾಡಿದಾಗ ಅವನಿಗೇನಾಗುತ್ತೆ? ಮುಕ್ತಿಯಲ್ಲೂ ಆನಂದ ಹ್ರಾಸವಾಗುತ್ತೆ. ದೇವತೆಗಳಿಗಾದ್ರೆ ಆನಂದ ವೃದ್ಧಿಯಲ್ಲಿ ಕಡಿಮೆ ಆಗುತ್ತೆ. ಇವರಿಗಾದ್ರೆ ತೃಪ್ತಾನಂದದಲ್ಲಿ ಹ್ರಾಸ ಆಗುತ್ತೆ. ಅದರಿಂದ ಮೊದಲು ಕೂಡ ಅಪರೋಕ್ಷ ಜ್ಞಾನಕ್ಕಿಂತ ಮುಂಚೆ ಕೂಡ ಬಂದ್ಮೇಲೂ ಕೂಡ ಏನು ಮಾಡಿಕೊಡುದು? ಯಾವುದೇ ವಿಧವಾದ ಧರ್ಮವನ್ನು ಬಿಡಕೊಡುದು, ಸೋತಮ ದ್ರೋಹ ಆದಿ ಮಹಾಪಾಪಗಳನ್ನ ಮಾಡಿಕೊಡುದು. ಮತ್ತು ಧರ್ಮಾಚರಣೆ ಎಷ್ಟೆಷ್ಟು ಮಾಡ್ತಾನೆ ಅಪರೋಕ್ಷ ಜ್ಞಾನ ಆದ್ಮೇಲೆ ಅದಿಷ್ಟು ಯಾವ್ದಕ್ಕೆ ಕೌಂಟ್ ಆಗುತ್ತೆ? ಆನಂದ ವೃದ್ಧಿ ಕೌಂಟ್ ಆಗುತ್ತೆ. ಮೊದಲೆಲ್ಲ ಅಪರೋಕ್ಷ ಜ್ಞಾನ ಕೌಂಟ್ ಆಗುತ್ತೆ, ಆಮೇಲೆ ಆನಂದ ವೃದ್ಧಿ ಕೌಂಟ್ ಆಗುತ್ತೆ. ಓದಿದ್ದೆಲ್ಲ ಕೆಲಸ ಸಿಗ್ಲಿಕ್ಕೆ, ಅಲ್ಲಿ ಕೆಲವು ಎಕ್ಸಾಮ್ಸ್ ಮಾಡಿದಾಗ ಪ್ರಮೋಷನ್ ಸಿಗುತ್ತೆ. ಗೊತ್ತಾಯ್ತಾ? ಅಲ್ಲಿ ಕೆಲವಲ್ಲ, ಬಿಡ್ದವ್ರು ಮಾಡಾಗಿಲ್ಲ, ಸೇರಿದವ್ರು ಅಷ್ಟೇ ಮಾಡ್ಬೇಕು. ಇದೆಲ್ಲ ಶಾಸ್ತ್ರದ ನೋಡಿನೇ ಕಾಪಿ ಮಾಡ್ಕೊಂಡು ಬಂದಿರೋದು ನೆನ್ಪಿಡ್ಬೇಕು ಯಾವಾಗ ಕೂಡ. ಈ ವ್ಯವಸ್ಥೆ ಶಾಸ್ತ್ರದಲ್ಲಿ ಮೊದಲಿದೆ, ಅದನ್ನೆಲ್ಲ ಸರ್ಕಾರಗಳು ಕೂಡ ಅಡಾಪ್ಟ್ ಮಾಡ್ಕೊಂಡ್ಬಂದು. ಆ ರಾಜರೇ ಮಾಡಿದ್ರು, ಸರ್ಕಾರಗಳು ಮುಂದೆ ಬೆಳೀತಾ ಬಂತು. ಇಷ್ಟೆಲ್ಲ ಆದ್ಮೇಲೆ ಪ್ರಾರಬ್ಧ ಕರ್ಮ ಅಶುಚಿತ್ವಾದಿಕಂ ತಸ್ಯ ನ ಭವೇದಿತಿ ತತ್ವಲ್ಮ. ಜ್ಞಾನಿಗಳಿಗೆ ಅಶುದ್ಧಿ ಅನ್ನೋದಿಲ್ಲ. ಅಶುದ್ಧಿ ಇಲ್ಲ ಅಂದ್ರೆ ಏನು? ಯಾವುದೇ ವಿಷಯ ಜ್ಞಾನ ದೊಡ್ಡವರು ಅಬೌದ ಯತಿಗಳು ಬದಲಾದವರಿಗೆ ಸೂತಕಾರಿ ದೋಷಗಳೇ ಇಲ್ಲ. ಗೊತ್ತಾಯ್ತಿಲ್ಲ? ಯಾರು ಬರ್ತಾರಾದ್ರೂ ಸೂತಕ ಇಲ್ಲ. ಅದಕ್ಕೆ ಎಂಥ ಗೃಹಸ್ಥ ಎಷ್ಟೇ ಭಾರಿ ಶಸ್ತ್ರ ದೇವ ಪೂಜೆ ಮಾಡ್ತೀನಿ ಅಂತ ಹೇಳಿದ್ರು ಕೂಡ ಆ ಶೌಚಾದಿ ಕಾಲಕ್ಕೆ ಲೋಪ ಆಗಿಬಿಡ. ಆ ಯತಿಗಳಿಗೆ ಅದಿಲ್ಲ. ಆದ್ರಿಂದಾಗಿನ ಒಂದು ದಿವಸರೂ ಲೋಪ ಆಗೋದಿಲ್ಲ. ಇದು ಭಾರಿ ವಿಶೇಷ. ಅದು ತುಂಬಾ ಜನ ಸನ್ಯಾಸ ತಗೊಳ್ತಾರೆ ಅಂದ್ರೆ ಯಾವ ಕಾರಣಕ್ಕೂ ಧರ್ಮ ಲೋಪ ಆಗಬಾರ್ದು. ಅದಕ್ಕೋಸ್ಕರ ಏನ್ ಮಾಡ್ತಾರೆ? ಸನ್ಯಾಸ ತಗೊಳ್ತಾರೆ. ಗೊತ್ತಾಯ್ತಾ? ಕೆಲವರು ಎಲ್ಲ ಬಿಟ್ಟು ಹೋಗ್ಬೋದು ಅಂತ ಹೇಳಿ. ಅಲ್ಲ, ಎಲ್ಲ ಬಿಟ್ಟು ಹೋಗೋದಲ್ಲ, ಎಲ್ಲ ಬಿಟ್ಟು ದೇವ್ರನ್ನೇ ಹಿಡಿಯೋದಕ್ಕೆ ಒಳ್ಳೆ ಅವಕಾಶ ಸಿಗೋದಾಗ ಏನು ಕಾರಣ ಕೂಡ ಹೇಳಾಗಿಲ್ಲ. ಪ್ರಾರಬ್ಧ ಕರ್ಮಜಶೈವ ವಿಷಭಕ್ಷಾನ್ಮೃತೇರಿವ ಪ್ರಾಪ್ತಸ್ಯ ಅನಿವರ್ತ್ಯಸ್ಯ ಕಿಂಚಿತ್ ಭುಕ್ತಸ್ಯ ಸರ್ವದಾ ಅಂತ ಹೇಳ್ತಾರೆ. ಅದೇ ಆಗ್ತಿರೋದು. ಅತ್ರ ಜ್ಞಾನಫಲಸ್ಯೈವ ಮುಕ್ತೇಹೇ ನೇತದೋಚ್ಯತೆ. ಆದ್ರೆ ಇಷ್ಟೆಲ್ಲ ನೀವು ಹೇಳ್ತೀರಿ, ಮತ್ತೆ ಜ್ಞಾನ ಬಂದಿದ್ಮೇಲೆ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಮುಕ್ತಿ ಬಂದಿದ್ ಪ್ರಯೋಜನ. ಅದು ಏನ್ ಮಾಡಿದ್ರು ಹೋಗೋದಿಲ್ಲ. ಜ್ಞಾನಿಗಳಾದ್ಮೇಲೆ ಅಂತ ತಿಳ್ಕೊಬೇಕು. ಓದಿದ್ರೆ ಜ್ಞಾನಿಗಳು ಅಂತ ಕರೆಯೋದಿಲ್ಲ. ಯಾವಾಗ ಜ್ಞಾನಿಗಳವರು ದೇವ್ರು ನೋಡ್ಬೇಕು, ನೋಡಿದ್ಮೇಲೆ ಜ್ಞಾನಿಗಳೇ ಹೊರತು ಬೇರೆ ಬದರಿ ಯಾತ್ರೆ ಆಗೋದು ಪುಸ್ತಕ ಓದಿದ್ರಲ್ಲ. ಏನಾಗ್ಬೇಕು? ಬದರಿಗೆ ಹೋಗ್ಬೇಕು. ಅರ್ಥ ಆಯ್ತಾ? ಇಲ್ಲವ್ರು ಏನರ್ಥ ಅದಕ್ಕೆ? ಬದರಿ ಪುಸ್ತಕ ಓದಿದಾಗ ಅಂತ ಆಯ್ತು. ಅವ್ರು ಪುಸ್ತಕ ಓದಿದಾಗ ಅಷ್ಟೇ ಹೊರತು ಏನಲ್ಲ, ದರ್ಶನ ಆಗಿಲ್ಲ. ದರ್ಶನ ಆದ್ರೆ ಮಾತ್ರ ಏನಂತ ಕರಿಬೇಕು?
ಜ್ಞಾನಿ. ಟೆಕ್ನಿಕಲಿ ಜ್ಞಾನಿ ಅಂದ್ರೆ ದರ್ಶನ ಮಾಡಿದವ. ಉಳಿದವರೆಲ್ಲ ಏನೋ ಜ್ಞಾನಿಗಳಾಗ ಹಾದಿಯಲ್ಲಿರೋರೆ ಹೊರತು ಏನಲ್ಲ ಜ್ಞಾನಿಗಳು ಅಂತ ಪ್ರೂವ್ ಆಗಿಲ್ಲ ಇನ್ನು. ಅವ್ರು ಯಾಕೆ ಕೇಳ್ತಾರೋ ಗಂಟು ಬಿಡ್ತಾರೋ ಜನ ಅವರಿಗೆಲ್ಲ. ಅದು ಕೊಡಿ, ಅದಕ್ಕೆ ಅವ್ರು ಕೇಳೋದೆ ಗುರ್ತಾಗಿ ಬೂದಿ ಮುಚ್ಚಿದ ಕೆಟ್ಟದಂತಿಪ್ಪರು ಸಜ್ಜದ. ಜಡಭರತ ರಾಜ ಹೇಗಿದ್ದ ಇದರಲ್ಲಿ, ಹೊಡಿತೀನಿ ಬಡಿತೀನಿ ಅಂದ್ರೆ ಕೇರ್ ಮಾಡ್ಲಿಲ್ಲ, ಬಾಯಿ ಬಿಡ್ಲೇ ಇಲ್ಲ, ಅಷ್ಟರ ಮಟ್ಟಿಗೆ ಗುಪ್ತವಾಗಿರ್ತಾವ. ಹಾಗೆ ಅಂಡು ಅಡ್ವಾಂಟೇಜ್ ತಗೋತಾರೆ. ನನ್ನ ಜೀವ ದುಡ್ಡಿದೆ ಅಂತ ಹೇಳ್ಕೊತವ್ರು ಏನ್ ಮಾಡ್ತಾರೆ, ಹೇಳದೆ ಹೋದ್ರು ಮಾಡ್ತಾರೆ, ಹೇಳ್ಬಿಟ್ರೆ ಬುದೇ ಹೋಯ್ತು. ಅದು ಜ್ಞಾನ ದುಡ್ಡು, ಇದು ಜ್ಞಾನ ದೊಡ್ಡ ಜ್ಞಾನ, ಅದಕ್ಕಿಂತ ದೊಡ್ಡ ಧನ ಇಲ್ಲ. ವಿದ್ಯಾಧನಂ ಸರ್ವಧನ ಪ್ರಧಾನಂ. ಅದಕ್ಕೆ ಜ್ಞಾನಿಗಳು ಏನು ಅನೌನ್ಸ್ ಮಾಡೋದಿಲ್ಲ, ಅನೌನ್ಸ್ ಮಾಡೋದಿಲ್ಲ. ಅನೌನ್ಸ್ ಮಾಡಿದ್ರೆ ಜ್ಞಾನಿ ಅಲ್ಲ, ಅರ್ಥ ಆಯ್ತಾ? ಈಗ ಅನೌನ್ಸ್ ಮಾಡಿದ್ರೆ ಜ್ಞಾನಿ ಅಲ್ಲ ಅಂತಾನೆ ತಿಳ್ಕೊಂಡು ಅದನ್ನ ಹೇಳಿದೆ ಉಪನಿಷತ್. ನೀವೇ ಹೇಳಿ, ಬಿಂಬರೂಪ ಆದ್ರೆ ಪಬ್ಲಿಕ್ ಆದ, ಬಿಂಬರೂಪ ಸಿಗ್ನೇಚರ್ ಇದ್ರೆ ಪಬ್ಲಿಕ್ ಆಗದ, ನೀವೇ ಮಾಡ್ತಕ್ಕಂಥ. ಯಾರು ಹೆಬ್ಬೆಟ್ಟು ಹೊತ್ತು ಕೊಡ ಪ್ರಶ್ನೆ, ಹೌದಲ್ಲ? ಅದ್ರ ಉಳಿದವ್ರಿಗೆ ಗೊತ್ತೇ ಆಗೋದಿಲ್ಲ, ಹೇಳಬೇಕು. ಅವರ ನಡೆನುಡಿಗಳಿಂದ ಗೊತ್ತಾಗುತ್ತೆ, ಆದ್ರೂ ಒಪ್ಪೋದಿಲ್ಲ ಅವರು. ಇಲ್ಲ ನನಗೆ ಏನು ಬರಲ್ಲ, ಟೀಕಾರ ಹೇಳಿಲ್ಲ ಏನು ಬರಲ್ಲ ಅಂತ ಹಾಗೆ ಹೇಳ್ತಾರೆ. ಆ ಹೇಳಿದ್ದಕ್ಕೆ ಮಹಾಜ್ಞಾನಿಗಳು ಅಂತ ಕರೆದು. ಅರ್ಥ ಆಯ್ತಾ? ಇಷ್ಟೆಲ್ಲ ಆದ್ಮೇಲೆ ಪ್ರಾರಬ್ಧ ಕರ್ಮಜಶೈವ ವಿಷ ಪಕ್ಷಾನ್ಮೃತ ಇರುವ, ಅವನು ಸಾವು ಬಂದಿದೆ. ವಿಷ ಹಾಕಿದ್ರು ಸತ್ತೋದ. ಆದ್ರೆ ವಿಷ ಹಾಕಿದ್ದು ನೆಪ, ನಿಜವಾಗ್ಲೂ ಏನಾಗಿತ್ತು ಅವನಿಗೆ, ಪ್ರಾರಬ್ಧ ಕರ್ಮ ಮುಗಿದಿತ್ತು, ಹೊರಟು ಅಷ್ಟೇ ಹೊರತು ಅದರಿಂದ ಸಾಯಯೋಗ ಇತ್ತು. ಪ್ರಾರಬ್ಧದಲ್ಲೂ ಕೂಡ ಅಪಮೃತ್ಯುವಿನ ಯೋಗ, ಇದರಿಂದನೇ ಸಾಯೋಗ. ಇದು ಪ್ರಧಾನ ಕಾರಣ ಅಲ್ಲ. ಪ್ರಧಾನ ಕಾರಣ ಯಾವುದು? ಅದೇ ಪ್ರಧಾನ ಕಾರಣ. ಇವತ್ತು ಯಾರ ಸತ್ರು ಅಂತ ಹೇಳ್ತಾರೆ, ಏನಾಗಿತ್ತು? ಏನೂ ಆಗಿದ್ದಿಲ್ಲ, ಮನುಷ್ಯ ಹುಟ್ಟಿದ್ದೇ ಕಾರಣ, ಇನ್ನೇನಾಗ್ಬೇಕಾಗಿತ್ತು. ರೋಗ ಬಂದು ಸತ್ರೆ, ಆಕಾರದಲ್ಲಿ ಸತ್ರೆ ಯಾವ ರೋಗ ಅಂತ ಕೇಳಿದ್ರು. ಪೂರ್ತಿ ಆದ್ಮೇಲೆ ಆಯುಷ್ಯ ಮುಗ್ದಿದೆ ಅಂತ. ಸರ್ವಿಸ್ ಮುಗಿಸಿ ಹೋಗೋದು ಬೇರೆ, ಡಿಸ್ಮಿಸ್ ಆಗಿ ಬರೋದು ಬೇರೆ. ಸರ್ವಿಸ್ ಮುಗಿಸಾಗಿ ಹ್ಯಾಪಿಲಿ ಬರ್ತಾರೆ, ಹೋಗ್ತಾರೆ. ಇಲ್ಲಾದ್ರೆ ಮಂಕಾಯಿ ಬರ್ತಾರೆ, ಡಿಸ್ಮಿಸ್. ಅಪವೃತ್ತಿ ಎಲ್ಲ ಡಿಸ್ಮಿಸ್ ಆಗಿ ಬಂದಾಗ್ಲೇ ಪೂರ್ಣಾಯುಷ್ಯ ಅನುಭವಿಸಲಿಲ್ಲ ಅವರು. ಪೂರ್ಣಾಯುಷ್ಯ ಇದ್ರೆ ಅದು ಪೂರ್ಣವಾಗಿ ಅದಕ್ಕೆ ಸರ್ವಿಸ್ ಮಾಡದ ಒಂದು ಸಮಾನ ತೃಪ್ತಿ ಇರ್ತದೆ. ಅದಕ್ಕೆ ಜ್ಞಾನಿಗಳು ದೇಹ ಬಿಡ್ತಾರೆ, ಅಜ್ಞಾನಿಗಳು ದೇಹ ಬಿಡ್ತಾರೆ. ಅಜ್ಞಾನಿಗಳು ತಮ್ಮ ಕೆಲಸ ಪೂರೈಸಿ ದೇಹ ಬಿಡ್ತಾರೆ, ಇವರು ಪೂರೈಸೇ ದೇಹ ಬಿಡ್ತಾರೆ. ಗೊತ್ತಾಯ್ತಾ? ಅದು ಮಾಡಬಾರದು ಬೇರೆ ಮಾಡಿಬಿಡ್ತಾರೆ, ಅದು ಬೇರೆ. ಅದೇ ಅಪವೃತ್ತಿ ಅಂತ ಏನು, ಇವತ್ತು ರಿಟೈರ್ಮೆಂಟ್ ಬೇರೆ, ಡಿಸ್ಮಿಸಲ್ ಬೇರೆ, ಗೊತ್ತಾಯ್ತಲ್ಲ? ಒಂದು ದಿವಸಕ್ಕಿಂತ ಮುಂಚೆ ಡಿಸ್ಮಿಸ್ ಆದ್ರೂ ಡಿಸ್ಮಿಸ್ ಆದ, ನಾಳೆ ರಿಟೈರ್ ಆಗ್ಬೇಕು, ಇವತ್ತು ಡಿಸ್ಮಿಸ್ ಆದ, ಅದು ಅವತ್ತೇ ಡಿಸ್ಮಿಸ್ ಆದ್ರೂ ಅಷ್ಟೇ, ಅದು ರಿಟೈರ್ಮೆಂಟ್ ಆಗೋದಿಲ್ಲ. ಡಿಸ್ಮಿಸ್ ಆಗಿ ಯಾವ ಬೆನಿಫಿಟ್ ಸಿಗೋದಿಲ್ಲ ಅವ್ರಿಗೆ. ಡಿಸ್ಮಿಸ್ ಆದ್ರೆ ಏನಿರ್ತಾರೆ ಏನ, ಅದೆಲ್ಲ ಈ ಪ್ರಶ್ನೆ ಅಲ್ಲ. ಹಾಗೆ ಅದು ಗರುಡು ಪ್ರಾಣಕ್ಕೆ ಹೋಗ್ಬೇಕು, ಈ ಬೇಡ ಅದೆಲ್ಲ. ಅಂದ್ರೆ ಒಟ್ಟೇನಂದ್ರೆ ಅದು ಆ ಸಾಧನೆ ಪೂರೈಸದೆ ಹೋದ್ರೆ, ಟೀಕಾರ 50 ವರ್ಷ ಇದ್ದಿತ್ತು, ಅದಕ್ಕೆ ಬಂದಿರೋ ಕೆಲಸ ಮುಗಿದೋಯ್ತು. ಒಂದ್ ದಿವಸ ಡೆಲ್ಲಿಗೆ ಹೋಗಿ ಬರೋರು ಇರ್ತಾರೆ, ವಾರಗಟ್ಟೆ ಕೊಡೋರು ಇರ್ತಾರೆ. ಕೆಲಸ ಒಂದೇ ದಿವಸ ಬಂದ್ಬಿಟ್ರೆ ಆಚೆ ಇರ್ಬೇಕಾಗಿತ್ತು ಅಂದ್ರೆ ನೋಡಿ ಯಾರು ಕೊಡ್ತಾರೆ ಅದನ್ನೆಲ್ಲ. ಆ ದೃಷ್ಟಿಯಿಂದ ಅವ್ರ ಆಯುಷ್ಯ ಎಷ್ಟಿದೆ, ಪೂರ್ಣಾಯುಷ್ಯವನ್ನ ಸದ್ವಿನಿಯೋಗ ಮಾಡಿದರೆ ಅದು ಪೂರ್ಣಾಯುಷ್ಯ. ಕೆಲವು ಪೇಪರ್ 1.5 hours ಇರುತ್ತೆ, ಕೆಲವು ಪೇಪರ್ 3 hours ಇರುತ್ತೆ. ಇವ್ರು 3 hours ಕೂತ್ ಹೋಗ್ಬೇಕಾಗಿಲ್ಲ, 1.5 hours ಬೋದಿರುತ್ತೆ ಅಷ್ಟೇ. ಪ್ರಾರಬ್ಧ ಕರ್ಮಜಶೈವ, ಅದಕ್ಕೆ ಜ್ಞಾನಿಗಳು ಆ ರೀತಿ ಇರುತ್ತೆ. ಪ್ರಾಪ್ತಶ್ಯಾಪಿ, ಇವತ್ತು ಉದಾಹರಣೆಗೆ ಭೀಷ್ಮರು ಶರಮೆತ್ತಲ್ಲಿ ಮಲಗಿದ್ದಾರೆ, ಅವ್ರಿಗೆ ಹರಿದವರಿಗೆ ಏನದು, ಶರಬ್ ಮನೆಗೆ ಪಾಪ ಹೋಗ್ಬಿಟ್ರು ಅಂತ ಅಷ್ಟೇನೆ. ಹಿಂದೆ ಶಾಪ ಇದೆ ಅವರಿಗೆ, ಗೋವನ್ನ ಹೆಸರು ಹೇಳಿದ್ರಲ್ಲ, ಅದಕ್ಕೆ ನಿಮಗೆ ಶರಮಂಚದಲ್ಲೇ ಮರಣ ಬರಬೇಕು, 8 ಜನರ ಮೃತ್ಯುವಿನ ವೇದನೆ ಅನುಭವಿಸಬೇಕು, ಇಷ್ಟಲ್ಲಿ ಶಾಪ ಕೊಟ್ಟಿರ್ತಾರೆ. ಜನಕ್ಕೆ ಇದೆಲ್ಲ ಕಾಣಿಸೋದಿಲ್ಲ, ಕಾಣಿಸಿದ್ದೆಷ್ಟು ಮೈಲ ಬಾಣ ಚುಚ್ಚಿದ್ರು, ಬಿದ್ದುಬಿಟ್ರು ಪಾಪ. ಇಚ್ಛಾಬಂಡಿಗಳು ಪ್ರಾಣ ಬಿಡ್ಲಿಲ್ಲ, ಇಷ್ಟೇ ಗೊತ್ತಾಗೋದು. ಅಷ್ಟೆಲ್ಲ ಬ್ಯಾಕ್ ಗ್ರೌಂಡ್ ಇದೆ. ನಮ್ಮ ಬ್ಯಾಕ್ ಗ್ರೌಂಡೇ ಗೊತ್ತಿರೋ, ಉಳಿದವ್ರ ಬ್ಯಾಕ್ ಗ್ರೌಂಡ್ ಏನ್ ಗೊತ್ತಿರುತ್ತೆ. ಆದ್ರಿಂದ ಅವ್ರ ಬಗ್ಗೆ ನಾವು ಹೆಚ್ಚೇನು ಮಾತಾಡಬಾರ್ದು. ಒಳ್ಳೆ ರೀತಿ ನಮಗೆ ಕಾಣಿಸಿದಷ್ಟು ಮಟ್ಟಿಗೆ ಹೇಳು, ನಮಗೆ ಕಂಡಷ್ಟು ಮಟ್ಟಿಗೆ ಸಾರ್ಥಕ ಜೀವನ ಅಂತ ಕರಿಬಹುದು. ಬಟ್ ಹೊರಗೆ ಎಷ್ಟೋ ಗೊತ್ತಿಲ್ಲ. ಪರೀಕ್ಷೆ ಮುಗಿಸ್ಕೊಂಡು ಖುಷಿಯಿಂದ ನೋಡಂದ, ಅದ್ರ ರಿಸಲ್ಟ್ ಬಂದರೆ ಗೊತ್ತಾಗಲ್ಲ. ಅಲ್ಲಿವರೆಗೆ ಏನಲ್ಲ, ಅದಕ್ಕೆ ಬಂದು ಖುಷಿ ಬಂದು ಸಿನಿಮಾಕ್ಕೆ ಹೋಗೋದು ಅಂತ ಬಂದಿರ್ಬೋದು, ಯಾರಿಗೂ ಗೊತ್ತು. ಅದು ನಮ್ಗೆ ಗೊತ್ತಾಗಲ್ಲ. ರಿಸಲ್ಟ್ ಬಂದ್ರೆ ಓ ಕರೆಕ್ಟ್ ಅಂತ ಗೊತ್ತಾಗ. ಪ್ರಾರಬ್ಧ ಕರ್ಮಜಶೈವ, ಆದ್ದರಿಂದ ಪ್ರಾಪ್ತಶ್ಯ, ಒಬ್ಬ ದೊಡ್ಡ ಜ್ಞಾನಿ ಅಪವೃತ್ತಿ ಹೊಂದಬಹುದು, ತಪ್ಪಲ್ಲ. ಯಾವ್ದೋ ಪ್ರಾರಬ್ಧ ಇತ್ತು ಅದರಿಂದ, ಅದರಿಂದ ಏನಂತ ತಿಳ್ಕೊಳ್ಬಾರ್ದು, ಅಪ್ರೋಷಣೆ ಅಲ್ಲ ಅಂತ ತಿಳ್ಕೊಳ್ಬಾರ್ದು. ಒಬ್ಬರು 3 ವರ್ಷ ಬದುಕಿದ್ದೇ ಸತ್ತ, ಅವ್ನು ಮಹಾಪಾಪಿ ಆಗಿರ್ಬೋದು. ಯಾತಕ್ಕೆ? ಪೂರ್ಣ ಪಾಪ ಪ್ರಕಾರ ಬರೆದಿದ್ದು ಅಷ್ಟೇ. ನಮ್ಗೆ ಅವೆಲ್ಲ ಹೊರಗಿಂದ ಗೊತ್ತಾಗದೇ ಇಲ್ಲ. ಅರ್ಥ ಆಯ್ತಾಗ? ಸೇಮ್ ಸ್ಯಾಲ್ರಿ, ಒಬ್ರು ಟ್ಯಾಕ್ಸ್ ಕೊಡ್ಕೊಂಡು ಟ್ಯಾಕ್ಸ್ ಕೊಡೋದು, ಸೇಮ್ ಸ್ಯಾಲ್ರಿ. ಯಾಕೆ?
ಸೇವಿಂಗ್ಸ್ ಎಲ್ಲ ಮಾಡಿದ್ದಾರೆ, ಕೊಡ್ತಾ ಇಲ್ಲ ಅವ್ರು ಮಾಡಿಲ್ಲ, ಫುಲ್ ಕೊಡ್ತಾರೆ ಅಷ್ಟೇ. ಅಂದ್ರೆ ನಮಗೆ ದಪ್ಪಾಗಿ ಟ್ಯಾಕ್ಸ್ ಅಂತ ಹೇಳ್ಬೋದೇ ಹೊರತು ಒಂದು ಸೇವಿಂಗ್ ಸಿಸ್ಟಮ್ ಗೊತ್ತಿರೋದಿಲ್ಲ, ಆದ್ರಿಂದ ಇಷ್ಟೇ ಅಂತ ಹೇಳೋದಕ್ಕೆ ಬರೋದಿಲ್ಲ. ಕೆಲವು ಕೊಡದೇನೂ ಇರಬಹುದು, ಸರಿಯಾಗಿ ಎಲ್ಲ ವೈಟೆ ಅವನಿಗೆ ಅಲ್ಲಿ ಏನೇ ರೂಲ್ಸ್ ಪ್ರಕಾರ ವೆಲ್ ಮಾಡ್ಕೊಂಡಿದ್ದಾರೆ. ಅಪ್ಪ ಯಾರು ಹೇಳಿದ್ರು ನಿಮಗೆ? ಅಪಮೃತ್ಯು ಅಪಮೃತ್ಯು ಬಂತು, ಯೋಗ ಬರಲಿಲ್ಲ, ಇದರಿಂದ ಬಂತು ಅವ್ರಿಗೆ. ದೊಡ್ಡವರು ದ್ರೋಹ ಮಾಡಿದ್ದಕ್ಕೆ ಬಂತು. ಅದೇ ಅವರೇ ಹೇಳ್ತಾರೆ, ಏನಂತ ಹೇಳ್ತಾರೆ? ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಂಬ ಈ ಮೂರು ನಾರಾಯಣನ ಭಜಕರಾದವರ ಸಾಧನೆಗೆ ಪೂರ್ಣವಾಗಿ ಮೂರು ಇದ್ರೆ ಫುಲ್ ಸಾಧನೆ ಮಾಡಕ್ ಬರುತ್ತೆ. ಮೂರು ಇರ್ಬೇಕು, ಆರೋಗ್ಯ, ಐಶ್ವರ್ಯ ಮತ್ತು ಆಯುಷ್ಯ. ಆದ್ರೆ ಒಂದು ಮಿಸ್ ಆದ್ರೂ ಕೂಡ 33.33% ಹೋಯ್ತು. 2 ಮಿಸ್ ಆದ್ರೆ ಫೇಲೆ, ಬರೀ ಉಳ್ಕೊಂಡಿದ್ದೆ ಅಷ್ಟು. 3 ಇಲ್ದವರ ಕಥೆ ಅರ್ಥ ಆಯ್ತಾ? ಅದಕ್ಕೆ ಅವ್ರೇನ್ ಸೋತೋ ಯಾಕೆ ಹೋಗುತ್ತೋ ಅದು ಪ್ರಶ್ನೆ. 3 ಯಾಕಿಲ್ಲ ಎಲ್ಲರಿಗೆ ಅಂತ ಕೇಳಿದ್ರೆ, ಘೋರ ವ್ಯಭಿಚಾರ, ಪರನಿಂದೆ, ವಿತ್ತಾಪಹಾರ ಮಾಡಿದ ದೋಷದಿ ದರಿದ್ರರಾಗುವರು ಈ 3 ವಿಧದಿ. ಘೋರ ವ್ಯಭಿಚಾರ, ಪರನಿಂದೆ, ವಿತ್ತಾಪ. ಇವರು ಪರನಿಂದೆ ಮಾಡಿದ್ರು, ವಿಜಯದಾಸರಿಂದ ಅವಮಾನಿಸಿದ್ರು. ಅದಕ್ಕೇನಾಯ್ತು? ಅವರು ಕುಶಿವಗದಾಸ ಅಂತ ಇದ್ರು, ಎದುರಿ ಬಂದಾಗ ಇರಲಿಲ್ಲ ಅಷ್ಟೇ. ಅದು ಸ್ವಲ್ಪ ಅದು ಬರ್ಲಿಕ್ಕೆ ಪ್ರಾರಬ್ಧ ಆಗಿತ್ತು ಅಷ್ಟೇ. ಅದು ಹೋಗಿ ಅನುಭವಿಸೋದಕ್ಕೆ ಇದು ನೆಪ ಆಯಿತು, ಪ್ರಾರಬ್ಧ ಇತ್ತು ಅವರಿಗೆ. ಅದಕ್ಕೆ ಕಳ್ಕೊಳಕ್ಕೆ ಏನ್ ಮಾಡಿದ್ರು? ಪಶ್ಚಾತ್ತಾಪ ಪಟ್ಟರು. ಫಸ್ಟ್ ಸರಿಯಾದ ಹಾದಿ ಹಿಡಿದ್ರು, ಕ್ಷಮೆ ಕೇಳಿದ್ರು. ಕೊನೆಗೇನಾಯ್ತು? ಅದು ಆಯುಷ್ಯ ಹೋಗಿದ್ದೇನೋ ಮಾಡಾಗಿರ್ಲಿಲ್ಲ. ಇವತ್ತು ನಿನ್ನೆ ಯಾರು ಹಾಕಿದ್ರೆ ಹೋಗ್ಬಿಡುತ್ತಲ್ಲ, ದುಡ್ಡು ಹಾಕಿ ಹೋಗ್ಬಿಡುತ್ತೆ, ಮತ್ತೆ ವಾಪಸ್ ಬರಲ್ಲ. ಅದು ಏನಾಗ್ಬೇಕದಕ್ಕೆ? ತಮ್ಮ ದುಡ್ಡು ಕೊಟ್ರು, ತಮ್ಮ ಆಯುಷ್ಯ ಕೊಟ್ರು. ಅವ್ರು ದುಡ್ಡು ಕೊಡೋದಕ್ಕೆ ಬರುತ್ತೆ, ಚೆಕ್ ಕೊಟ್ಟು ಕೊಡಕ್ ಬರುತ್ತೆ, ಆದ್ರೆ ಆಯುಷ್ಯ ಕೊಡೋದಕ್ಕೆ ಬರೋದಿಲ್ಲ. ಅವ್ರಿಗೆ ಆಯುಷ್ಯ ಕೊಡೋದು ಬರ್ತಿತ್ತು. ಏನ್ ಮಾಡಿದ್ರು ಅವರು? ತಮ್ಮ ಆಯುಷ್ಯ ಕೊಟ್ರು. ಯಾರು ಕೊಟ್ರು? ಅಂದ್ರೆ ಇವರ ಆಯುಷ್ಯ ಅದರಿಂದ ಹೋಗಿದ್ದದು. ಪ್ರಾರಬ್ಧ, ಮುಖ್ಯವಾಗಿ ಪ್ರಾರಬ್ಧ ದೊಡ್ಡ ಮೂಲತಃ ಜ್ಞಾನಿಗಳೇ ಅವರು. ದೋಷದಿಂದ ಹಾಗಾಯ್ತು. ಅದು ಇನ್ನೊಬ್ರು ಕೊಟ್ಟರೆ ಕಾಂಪನ್ಸೇಟ್ ಮಾಡ್ಬೋದು. ಇವತ್ತು ಸಾಲ ತೀರ್ಸಕ್ಕೆ ಇನ್ನೊಬ್ರು ಸಾಲ ತೀರ್ಸ್ಬೋದಲ್ಲ, ಅವರೇ ತೀರ್ಸ್ಬೇಕು ಅಂತ ಏನಿಲ್ಲ. ಅವ್ರಿಗೆ ದುಡ್ಡು ಬಂದ್ರೆ ಆಗ್ತೈತೆ, ತಗೊಂಡವ್ರು ಕೊಟ್ಟವರಿಗೆ ಅವನ್ ಹ್ಯಾಪಿ ಆದ್ರೆ ಬೋದು. ಅದೆಲ್ಲ ಹ್ಯಾಕ್ ಕೊಟ್ಟರು ಬಂದಿರ ಪ್ರಶ್ನೆ. ದುಡ್ಡು ಕೊಟ್ಟರು, ಚೆಕ್ ಕೊಟ್ಟರು, ಡಿ ಕೊಟ್ಟರು, ಅವ್ರು ನಿಮ್ಗೆ ಇಷ್ಟ. ಕೊಟ್ಟರು ಅಷ್ಟು ಮುಖ್ಯ. ಅದು ನಮಗೆ ಹೇಳಿಲ್ಲ ಅವ್ರು, ಏನು ಕೊಟ್ಟಿದ್ದಾರೆ ಅಷ್ಟೇ. ಅವ್ರ ಜ್ಞಾನಿಗಳು ಯಾವ ರೀತಿ ಅವ್ರಿಗೆ ಕೊಡೋ ರೀತಿ ಇದ್ದ ಮೇಲೆ ಯಾಕೆ ಬೇಕಾದ್ರೂ ಕೊಡ್ಬೋದು. ನೀವು ಹೋಗಿ ಇವತ್ತು ಆನ್ಲೈನ್ ಕೊಟ್ಟರು ಆಗೋಯ್ತು, ನೋಡ್ತಲಕ್ಕೆ ಬಂದಿರುತ್ತೆ. ಹಾಗೆ ಅವ್ನ ಪುಣ್ಯನೂ ಹಾಗೆ ಆನ್ಲೈನ್ ಬರೋದು. ಒಳ್ಳೆ ಕ್ರೆಡಿಟ್ ಆಯ್ತು, ಪುಣ್ಯ ಒಳ್ಳೆ ಕೆಲಸ ಮಾಡ್ದ, ಡಿಡಕ್ಟ್ ಆಯ್ತು, ಆಗ್ಲೇನೆ ಇಮ್ಮಿಡಿಯೇಟ್ ಅಪ್ಡೇಟ್ ಆಗ್ತಿರುತ್ತೆ. ಪುಣ್ಯ ಪಾಪ ಯಾವಾಗಲೂ ಆಗೋದಿಲ್ಲ. ಎವ್ರಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಏನ್ ಮಾಡ್ತಿರ್ತಾರೆ, ನಮ್ಮ ಅಕೌಂಟ್ ಎಲ್ಲ ಅಪ್ಡೇಟ್ ಆಗ್ತಾನೆ, ನಮಗದು ಗೊತ್ತಾಗೋದಿಲ್ಲ ಅಷ್ಟೇ. ಮುಂದೆ ಉಪಮರ್ದ ಇಹ ಪ್ರೋಕ್ತ ದೇವಾದೀನಾಂ ಯಥಾಕ್ರಮಂ ಸರ್ವಾತ್ಮನ ಸ್ವಭೋಗೋಹಿ ಪ್ರಾರಬ್ಧಸ್ಯೈವ ಕರ್ಮಣಃ. ಮತ್ತೆ ಉಪಮರ್ದ ಇತಿ ಪ್ರೋಕ್ತ ದೇವಾದೀನಾಂ ಯಥಾಕ್ರಮ. ಕೆಲವರಿಗೆ ಪರಮಾತ್ಮ ಏನ್ ಮಾಡ್ತಾನೆ? ಉಪಮರ್ದ ಮಾಡ್ತಾನೆ. ಉಪಮರ್ದ ಮಾಡೋದು ಅಂದ್ರೆ ಏನು? ವೇವ್ ಮಾಡ್ತಾನೆ. ವೇವ್ ಮಾಡೋದು 2 ರೀತಿ. ಪೂರ್ತಿ ತೆಗಿಬಹುದು ಅಥವಾ ಕೆಲವು ತೆಗಿಬಹುದು, ಎಷ್ಟು ಅವರಿಷ್ಟ ವೇವ್ ಮಾಡೋದು. ಇವ್ರದ್ದು ಬಡ್ಡಿ ಇಷ್ಟು, ನೀವು ಬಡ್ಡಿ ಕೊಟ್ಟರೆ ಅಸಲನ್ನ ಕೊಟ್ರೆ ಬಡ್ಡಿ ಪೂರ್ತಿ ಬಿಡ್ತಾರೆ. ಇಷ್ಟು ತಿಂಗಳದ ಬಿಡ್ಬಹುದು, ಇಷ್ಟು ವರ್ಷದ ಬಿಡ್ಬಹುದು, ಅವ್ರ ಚಾಯ್ಸ್ ಅದು. ಅವನ ಯಾವುದು? ಅದು ದೇವ್ರ ಇಚ್ಛೆ, ದೇವ್ರ ಅನುಗ್ರಹ ಮಾಡಬಹುದು. ಪೂರ್ತಿ ಬೇಕಾದ್ರೆ ತೆಗಿಬಹುದು, ದೇವ್ರ ಸಾಮರ್ಥ್ಯ. ದೇವ್ರು ಯಾರು ಕೆಳಾಗಿಲ್ಲ. ಇಲ್ಲ ಕರ್ಮ ದೊಡ್ಡದಾಗುತ್ತೆ. ಕರ್ಮದ ಮಾಡಿ ದೇವ್ರು ಕೊಡೋದಾದ್ರೆ ಯಾರು ದೊಡ್ಡವರಾಗ್ತಾರೆ? ಕರ್ಮ ದೊಡ್ಡದಾಗುತ್ತೆ. ಕರ್ಮ ಕಂಟ್ರೋಲ್ ಮಾಡ್ತಾನೆ ಭಗವಂತ. ಆದ್ರಿಂದಾಗೇನೆ ಅದು ವಿಶೇಷ ಅನುಗ್ರಹ ಇದ್ರೆ ದೇವಾದಿಗಳಿಗೆ ಪರಮಾತ್ಮ ಏನ್ ಮಾಡಬಹುದು? ಎಲ್ಲರಿಗೂ ಇಲ್ಲ, ಎಕ್ಸ್ಟ್ರಾರ್ಡಿನರಿ ಸೇವೆ ಮಾಡಿದವರಿಗೆ. ಸರ್ವಾತ್ಮನಾತು ಅಭೋಗೋಹಿ ಪ್ರಾಬ್ಧಶೈವ ಕರ್ಮಟ್ಟಿನ ಮೇಲೆ ಭೋಗ ಅನುಭವಿಸಲೇಬೇಕಾದ್ದು ತಪ್ಪಿದ್ದಲ್ಲ. ಯಾವುದೋ ರೀತಿಯಲ್ಲಿ ಒಟ್ಟಿಗೆ ಅನುಭವಿಸ್ಬೇಕು. ತೀರಾ ಚಿಕ್ಕದಾದ್ರೆ ಅದು ಲೇಪ ಇಲ್ಲ. ನ ಬ್ರಹ್ಮದರ್ಶಿನೋಪಿ ಸ್ಯಾತ್ ಫಲಹ್ರಾಸಸ್ತು ವಿದ್ಯತೆ. ಸರ್ವಾತ್ಮನ ಫಲಹ್ರಾಸೋ ಇದಿ ನಾರಬ್ಧ ಕರ್ಮಣಃ ನ ಬ್ರಹ್ಮದರ್ಶಿನ ಅಪಿ ಸ್ಯಾತ್ ಫಲಹ್ರಾಸಸ್ತು ವಿದ್ಯತೆ. ಬ್ರಹ್ಮದರ್ಶಿ ಆದವರಿಗೂ ಕೂಡ ಫಲಹ್ರಾಸ ಇದೆ, ಅದು ಹುಷಾರಾಗಿರಿ ಅಂತ. ಸರ್ವಾತ್ಮನ ಫಲಹ್ರಾಸೋ ಇದಿ ನಾರಬ್ಧ ಕರ್ಮಣಃ ಸ್ಯಾತ್ ಕಾಮ್ಯ ವಿಧಿ ವೈಯರ್ಥ್ಯಂ ಇತ್ಯುಕ್ತ ನಿಯಮೋ ಭವೆ.
ಇಲ್ಲಿ ವೇವ್ ಮಾಡಿದ್ದು ದೃಷ್ಟಾಂತ ಯಾರು? ಸೌಹರಿ ಮುನಿಗಳು. ಅವ್ರಿಗೇನಿತ್ತು? 50 ಜನ್ಮ ಇನ್ನು ಹುಟ್ಟಬೇಕಾಗಿತ್ತು. 50 ಜನ್ಮ ಬಾಕಿ ಇತ್ತು ಹುಟ್ಟೋದು ಪ್ರಾರಂಭದಿಂದ. ಬಟ್ ವಿಶೇಷ ಸೇವೆ ಮಾಡಿದಂತ ಏನ್ ಮಾಡಿದ್ರು? ಒಂದೇ ಜನ್ಮದಲ್ಲಿ 50 ರೂಪ ತಗೊಂಡು ಅಷ್ಟನ್ನು ಅನುಭವಿಸಿ. ಎಷ್ಟಾದ್ರು ವಿಶೇಷ, ಅದು ಉಪವರ್ಧವಾದ ರೀತಿ ಅದು ಒಂದೇ ಇದರೊಳಗಲ್ಲಿ. ಇದು ಭಾರಿ ವಿಶೇಷ. ಇವೆಲ್ಲ ಇವ್ರು ಹಾಕ್ತಾರೆ ನೋಡಿ, ಮೊದಲೇ ಟ್ಯಾಕ್ಸ್ ಕೊಟ್ಬಿಟ್ರೆ 5% ಬಿಡ್ತೀವಿ ಅಂತ ಹಾಕೋದಿಲ್ಲ ಕೆಲವೆಲ್ಲ. ಇವೆಲ್ಲ ಏನಿವು? ಇನ್ಸೆಂಟಿವ್ ಇವೆಲ್ಲ. ಅದೆಲ್ಲ ಏನು ಅಂದ್ರೆ ಅನುಗ್ರಹ, ಆ ರೀತಿ ಮಾಡ್ಬೋದು. ಆದರೆ ಬ್ರಹ್ಮದರ್ಶಿಗಳಿಗೆ ಮುಖ್ಯ ಅಂಬದಿದೆ. ಫಲಹ್ರಾಸ ಇದೆ ಹೊರತು ಫಲ ಇಲ್ಲ ಅಂತಿಲ್ಲ. ಫಲಹ್ರಾಸೋ ಇದು ಪ್ರಾರಬ್ಧ ಕರ್ಮಣ ಸ್ಯಾತ್ ಕರ್ಮ ಕಾಮ್ಯ ವಿಧಿ ವೈಯರ್ಥ್ಯ ಇತ್ಯುಕ್ತ ನಿಯಮೋ ಭವೆ. ಇದೊಂದು ಪ್ರಾರಬ್ಧ ಕರ್ಮ ಸ್ವಲ್ಪಾರು ಇದ್ದೇ ಇರುತ್ತೆ. ಅದೇ ದಿನದ ಮುಗಿಯಷ್ಟಾರು ಇರುತ್ತೆ. ಅದೇ ಮೊಮೆಂಟ್ ಅಲ್ಲಿ ಹೋಗೋ ಪ್ರಸಂಗ ಬರೋದಿಲ್ಲ, ಹಾಗಿರುತ್ತೆ. ಪ್ರಾರಬ್ಧ ಕರ್ಮ, ಕಾಮ್ಯ ಕರ್ಮವನ್ನ ಮಾಡಿಕೊಡೋದು ಇತ್ಯಾದಿ ಮುಖ್ಯ ವಿಧಿ ಯಾರಿಗೆ ಅನ್ವಯ? ಎಲ್ಲರಿಗೂ ಅನ್ವಯ. ಅಪರೋಕ್ಷ ಜ್ಞಾನಿಗಳಾದ್ರಿಂದ ಬೇಡ ಅಂತ ಹೇಳೇ ಹೇಳ್ತಾರೆ. ಅದು ಅವ್ನಿಗೆ ಇಲ್ಲದೆ ಹೋಗಿದ್ರೆ ಕಾಮ್ಯ ವಿಧಿ ಬರ್ತಾ ಇರಲಿಲ್ಲ. ಬ್ರಹ್ಮದರ್ಶನವಾಗ್ತಿರ್ಲಿಕ್ಕೆ ಮುಕ್ತಿ ಆಗೋದಾಗಿದ್ರೆ ಅಪರೋಕ್ಷ ಜ್ಞಾನಿಗಳು ಫಲ ಕೇಳ್ಕೊಳ್ಳೋದು ಅನ್ನೋ ವಿಧಿಗೆ ಅರ್ಥನೇ ಇರ್ತದೆ. ರಿಟೈರ್ಮೆಂಟ್ ಆದ ದಿವಸನೇ ಸಾಯ್ಬೋದು ಬೇಕಾದ್ರೆ, ಗೊತ್ತಾನೆ. ರಿಟೈರ್ಮೆಂಟ್ ಎಷ್ಟೋ ದಿವಸ ಬದುಕಿರ್ಬೋದು. ಕೆಲವು ಡಬಲ್ ಸರ್ವಿಸ್ಗಿಂತ ಆಮೇಲೆ ಜಾಸ್ತಿ ಬದುಕಿರ್ತಾರೆ, ಗೊತ್ತಾಯ್ತಾ? ಅದು ಅವರವರ ಸಾಧನೆ ಅಷ್ಟೇ. ಆದ್ರೆ ಏನ್ ನಿಯಮ ಇದು? ಅವತ್ತೇ ಆಯ್ತು, ಆಮೇಲೆ ಅವ್ರವ್ರಿಗೆ ಗೊತ್ತಿದ್ದ ವಿಷಯ. ಆದ್ರಿಂದ ಒಟ್ಟು ಏನಾಗ್ಬೇಕು ಅಂದ್ರೆ, ಪ್ರಾರಬ್ಧ ಇರುತ್ತೆ. ಅಂತ ಹೊತ್ತಿನಲ್ಲಿ ಏನ್ ಕೇಳ್ಕೊಡೋದು ಅವನು? ಫಲ ಕೇಳೋದಕ್ಕೆ ಹೋಗಬಾರ್ದು, ಭಾರಿ ಪುಣ್ಯ ಬರುತ್ತೆ. ಮೊದಲು ಫಲ ಕೇಳ್ಕೊಡುದು, ಆಗ್ಲೂ ಫಲ ಕೇಳ್ಕೊಡುದು. ಮೊದಲು ಕೇಳೋದು ಅಜ್ಞಾನಿಗಳಾಗಿ, ಆಮೇಲೆ ಕೇಳೋ ಜ್ಞಾನಿಗಳಾಗಿ ಪ್ರಲೋಭನೆಗೆ ಒಳಗಾಗಬಾರದು. ಈ ಮಾತು ಬದ್ನಿ ಜಾತಕ್ಕೆ ಅಂದ್ರೆ ಆಮೇಲೆ ಅವರು ಇರ್ತಾರೆ. ಆದ್ರಿಂದ ಏವಂ ಅದ್ಯಾಪಿ ಸಂಪ್ರೋಕ್ತಂ ತಂತ್ರ ಭಾಗವತೆ ಸ್ಫುಟ ಏವಮಾದಿ ಅಪಿ, ಇವೆಲ್ಲವೂ ಕೂಡ ತಂತ್ರ ಭಾಗವತ ಅನ್ನೋ ಗ್ರಂಥ ಇದೆ, ಅದರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ತಾರತಮ್ಯಂ ಫಲೇನೋ ಚೇತ್ ಬ್ರಹ್ಮಾದೀನಾಂ ಕಥಂ. ಇನ್ನು ಮುಂದಿನ ಬೇರೆ ವಿಷಯ, ಎಲ್ಲರಿಗೂ ಸಮಾನವಾದ ಮುಕ್ತಿ ಸಿಗುತ್ತೋ ಅಂತ ಪ್ರಶ್ನೆ. ಎಲ್ಲರಿಗೂ ಸಮಾನವಾದ ಮುಕ್ತಿ ಸಿಗುತ್ತೋ? ಇಲ್ಲ. ಅದರಲ್ಲೂ ಕೂಡ ತಾರತಮ್ಯ ಇದೆ. ಈಗ ಸಿನಿಮಾ ಟಿಕೆಟ್ ತಗೊಂಡವ್ರಿಗೆ ಎಲ್ಲ ಕಡೆ ಒಂದೇ ಕಡೆ ಕುಡಿಸ್ತಾರ? ಆ ಟಿಕೆಟ್ ನೋಡಿ ಅಲ್ಲಿ ಕುಡಿಸ್ತಾರ, ಅದಲ್ಲ. ಕಾಣಿಸೋ ದೃಶ್ಯ ಒಂದೇ ಇದ್ರು ಕೂಡ ಕೂಡೋ ಜಾಗ ಬೇರೆ ಬೇರೆ ಮಾಡ್ತಾರೆ. ಆದ್ರಿಂದ ಫಲ ಎಲ್ಲರಿಗೂ ಒಂದೇ ರೀತಿ ಎಲ್ಲೂ ಇಲ್ಲ, ನೆನಪಿರೋದು. ಒಂದಿಬ್ರು ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಅಂತ ತಿಳ್ಕೊಂಡು ಇಬ್ಬರಿಗೆ ಒಂದೇ ಫಲ ಬರೋದಿಲ್ಲ. ಇಬ್ಬರು ಸಂಧ್ಯಾವಂದನೆ ಮಾಡ್ತಾರೆ, ಒಂದೇ ಫಲ ಬರೋದಿಲ್ಲ. ಈಗ ಸಂಧ್ಯಾ ಏನೇನು ಯೋಚನೆ ಮಾಡ್ತಾನೆ, ಸಂಧ್ಯಾನ ಮಾಡ್ತಾನೋ ಗೊತ್ತಿರೋದಿಲ್ಲ, ನಮಗ್ ಗೊತ್ತಾಗೋದಿಲ್ಲ. ಅದನ್ನ ಕೂಡ ಅವ್ರಿಗೆ ಗೊತ್ತಾಗತ್ತ. ಆದ್ರಿಂದ ಫಲ ಒಂದೇ ರೀತಿಯಲ್ಲಿ ಬರೋದಿಲ್ಲ. ಹರಿಶ್ಚಂದ್ರ ರಾಜರು ಅಶ್ವಯಾಗ ಮಾಡಿದ, ಪಾಂಡವರು ಮಾಡಿದರು. ಅಲ್ಲಿ ಭೀಮಸೇನ ದೇವರಿಗೆ ಬ್ರಹ್ಮ ಪದವಿ, ಅದು ಹರಿಶ್ಚಂದ್ರ ಬ್ರಹ್ಮ ಪದವಿ ಸಿಗ್ಲಿಲ್ಲ ಆತನಿಗೆ. ಏನ್ ಸಿಕ್ತ? ಆತ ಯಮಸಭೆಯಲ್ಲಿ ಕೊಡ್ಬೇಕಾದ ಎಲ್ಲಿ ಕೂತ? ಇಂದ್ರ ಸಭೆಯಲ್ಲಿ ಕೂತ. ಈ ಅಡ್ವಾಂಟೇಜ್ ಸಿಕ್ತೆ ಹೊರತು ಯಾತ ಸ್ವರೂಪ ಯೋಗ್ಯತೆ ಆತನಿಗಿಲ್ಲ. ಗುರು ಕ್ವಾಲಿಟಿ ಅಲ್ಲ ಅದು. ಪಾಂಡವರು ಯಜ್ಞ ಮಾಡಿದಾಗ ಜರಾಸಂಧಾದಿ ರಾಕ್ಷಸರಿದ್ರು. ಅವ್ರನ್ನ ಗೆದ್ದು ಮಾಡಿದ್ರೆ ಪುಣ್ಯ ಜಾಸ್ತಿ ಬಂದ್ಬಿಡುತ್ತೆ. ಡಿಫಿಕಲ್ಟ್ ಇದರಲ್ಲಿ ಬ್ಯಾಚ್ ಅಲ್ಲಿ ಜಸ್ಟ್ ಪಾಸ್ ಆದವ್ರು ಭಾರಿ ಗ್ರೇಟ್ ಆಗ್ಬಿಡ್ತಾರೆ, ಜಸ್ಟ್ ಪಾಸ್ ಇದ್ರು ಕೂಡ. ಆದರೆ ಬಹಳ ಈಜಿ ಬ್ಯಾಚ್ ಅಲ್ಲಿ 90 ತಗೊಂಡ್ರು ದಡ್ಡ ಅಂತಾರೆ. ಯಾಕೆ 100 ತಗೊಂಡವ್ರು ದಡ್ಬಿಡೋ ಅಂತ ಹೇಳ್ತಾರೆ. ಅರ್ಥಾತ್ ಕಲಿಯುಗ ಹೇಗೆ ಅಂದ್ರೆ ದಡ್ರ ಬ್ಯಾಚ್ ಇದ್ದಾಗೆ. ಇದ್ರಲ್ಲಿ ಸ್ವಲ್ಪ ಚೆನ್ನಾಗಿ ಮಾಡಿದ್ರೆ ಭಾರಿ ಶೈನ್ ಆಗ್ತಾರೆ ಅಂತ ಹೇಳ್ತಾರೆ. ಆದ್ರೆ ಅದನ್ನು ಮಾಡದೆ ಹೋದ್ರೆ ಭಾರಿ ಅವಕಾಶ ಕಳ್ಕೊಂಡ್ ಬಿಡ್ತಾರೆ ಅಂತ. ತಾರತಮ್ಯಂ ಫಲೇ ನೋಚೇತ್ ಬ್ರಹ್ಮಾದೀನಾಂ ಕಥಂ ಶ್ರುತಿ ಅವರುಜನು ಅಕಾಮಹತ ಇತಿ ಮುಕ್ತಿಂ ನಿಗದ್ಯ ಚ. ಇದೆಲ್ಲ ತೈತರಿಯ ಉಪನಿಷತ್ತಲ್ಲಿ ಬರುತ್ತೆ. ಯಾರು ಬ್ರಹ್ಮಜ್ಞಾನಿ ಸಾಧನೆ ಮಾಡ್ತಾರೋ ಅವ್ರಿಗೆ ಫಲ ವ್ಯತ್ಯಾಸ ಇದೆ ಅಂತ ಹೇಳ್ಬೇಕಾದ್ರೆ ಇದಿಷ್ಟೊಂದು ದೃಷ್ಟಾಂತ ಕೊಡ್ತಾರೆ. ಅವ್ರೇನು ಅವರುಜನ ಅಕಾಮಹತಃ, ಪಾಪ ದಾಟಿದವರು ಸಂಚಿತ ಪಾಪಗಳನ್ನ ಅಕಾಮಹತರು ಅಂದ್ಕೊಂಡಿದ್ದಾರೆ, ಆಗೋದಿಲ್ಲ ಅಂತ ಇಲ್ಲ ಅವರಿಗೆ. ಅವರಲ್ಲಿ ತಾರತಮ್ಯ ಇದೆ ಅಂತ ಹೇಳಿದ್ದಾರೆ. ಮಿನಿಮಮ್ ತಾರತಮ್ಯ ಎಲ್ಲಿ ಶುರುವಾಗತ್ತೆ? ಸ್ಟಾರ್ಟಿಂಗ್ ಸ್ಯಾಲ್ರಿ ಮುಕ್ತಿಯಲ್ಲಿ ಸ್ಟಾರ್ಟಿಂಗ್ ಎಷ್ಟಿರ್ಬೋದು? ಆನಂದ ಎಷ್ಟಿರ್ಬೋದು? ಇಡೀ ಭೂಮಂಡಲಕ್ಕೆ ಚಕ್ರವರ್ತಿ ಅವರು. ಅದು ಮೋಕ್ಷದ ಮಿನಿಮಮ್ ಆನಂದ. ಗೊತ್ತಾಯ್ತ? ಮಿನಿಮಮ್ ಅಷ್ಟೇ ಅಲ್ಲ, ಬರೀ ಖಾಲಿ ಲ್ಯಾಂಡ್ ಅಲ್ಲ, ನವರತ್ನಗಳಿಂದ ತುಂಬಿಸಿದ್ರು, ಇಂಚ್ ಬೈ ಇಂಚ್ ತುಂಬಿಸಿದ್ರು. ಮೋಕ್ಷದ ಆನಂದ ಎಷ್ಟಿರ್ಬೋದು? ಅದಕ್ಕೆ ಎಷ್ಟೆಲ್ಲ ಕಷ್ಟಪಡ್ಬೇಕು ಅಂತ. ಚಾತುರ್ಮಾಸ ಏಕಾದಶಿ ಯಾತಕ್ಕೆ ಮಾಡ್ಬೇಕು ಅಂದ್ರೆ ಕಷ್ಟಪಡ್ಬೇಕು. ಈ ಅಖಿಲರಾತ್ರಿ ನಿದ್ದೆ ಮಾಡೋದು ಪಾಸ್ ಆಗ್ತಾನ? ಕಷ್ಟಪಟ್ಟು ಓದ್ಬೇಕು. ನಾಳೆ ಪರೀಕ್ಷೆ ಇದ್ದ ಯಾರು ಮಲಗಿದ್ರು ಒಪ್ಪೋದಿಲ್ಲ ಮನೆಯಲ್ಲಿ, ಬೇಗ ಎದ್ದು ಮತ್ತೆ ಬೋದು ಅಂತ ಹೇಳ್ತಾರೆ. ಹೆಚ್ಚೆಚ್ಚು ಕಷ್ಟಪಟ್ಟು ಓದಿ ಹೆಚ್ಚೆಚ್ಚು ಮಾರ್ಕ್ಸ್ ಬಂದು ಒಳ್ಳೊಳ್ಳೆ ಕೆಲಸ ಸಿಗುತ್ತೆ.
ಏನೂ ಮಾಡದೆ ಬರಲಿ ಅಂತ ಹೇಗೆ ಬರುತ್ತೆ? ಕೆಲವು ವ್ರತ ಕಂಪಲ್ಸರಿ ಮಾಡಿದ್ದು ಆ ದೃಷ್ಟಿ. ಹೆಚ್ಚೆಚ್ಚು ಮಾಡೋದು ಅವ್ರ ಯೋಗ್ಯತೆ ಇದ್ರೆ ಅವಶ್ಯ ಮಾಡೋದು. ನಮ್ಗೇನ್ ಅನ್ಸಿ ಇಷ್ಟೆಲ್ಲ ಕಷ್ಟಪಡ್ತಾರೆ, ಉಳಿದವ್ರು ಸುಖವಾಗಿರ್ತಾರೆ ಏಕಾಚಿ ಊಟ ಮಾಡ್ಕೊಂಡು. ನಮ್ಗೆ ಯಾಕೆ ಇದೆಲ್ಲ ಕಷ್ಟ ಅಂದ್ರೆ ನಿಮ್ಗೆ ಗುರಿ, ದೊಡ್ಡ ಗುರಿ ಇದೆ. ಅರ್ಥ ಆಯ್ತಾ? ಇವತ್ತು BSc ಬರೀ ಪಾಸ್ ಆಗೋ ಐಡಿಯಾ ಇರುತ್ತೆ. ಮುಂದೆ ಓದೋ ಹಿಡಿದ್ರೆ ಓದೋ ರೀತಿನೇ ಬೇರೆ. ಮುಂದೆ ಓದೋ ಯಾವ ಫರ್ದರ್ ಸ್ಟಡಿ ಮಾಡೋನು ಓದೋ ಕ್ವಾಲಿಟಿ ತುಂಬಾ ಜಾಸ್ತಿ ಇರುತ್ತೆ. ಅದಕ್ಕೆ ಸೀಟ್ ಸಿಗ್ಬೇಕಲ್ಲ. ಬರೀ ಡಿಗ್ರಿ ಬೇಕಂದ್ರೆ ಅದೆಲ್ಲ ಬೇಕಿರೋದಿಲ್ಲ. ಬರೀ ಮುಕ್ತಿ ಎಂಬೋರು ಇವರೆಲ್ಲ ದೊಡ್ಡ ದೇವತೆಗಳಲ್ಲಿ ಹಾಕಲ್ಲ. ಆ ಕ್ವಾಲಿಟಿ ಮುಕ್ತಿ ಬೇಕು ಅಂತ ಹೇಳ್ತಾರೆ. ಅದಕ್ಕೆ ಹೆಚ್ಚೆಚ್ಚು ಸಾಧನೆ ಮಾಡ್ತಾರೆ. ಬಟ್ ಮುಕ್ತಿ ಹೋಗೋರೆಲ್ಲ ಸಾಧನೆ ಮಾಡ್ಲೇಬೇಕು. ಪಾಸ್ ಆಗಷ್ಟು 35,000 ತಗೋಬೇಕಲ್ಲ, ಅದ್ ಮಾಡ್ಲೇಬೇಕು. ಅದಕ್ಕೇನೆ ಇದೆಲ್ಲ ಯಾಕೆ ಗೊತ್ತು ಹೇಳಿದ್ರು? ಮುಕ್ತಿಯಲ್ಲಿ ಎಲ್ಲರಿಗೂ ಒಂದೇ ಆನಂದ ಸಿಗತ್ತೆ ಅಂತ ಹೇಳಿ ತಪ್ಪದು. ಎಲ್ಲರಿಗೂ ಒಂದೇ ಮಾರ್ಕ್ಸ್ ಕೊಡೋದ್ರೆ ಕಷ್ಟಪಟ್ಟು ಯಾಕೆ ಓದ್ಬೇಕು? ಅರ್ಥ ಆಯ್ತು? ಕೂತವರೆಲ್ಲ ಪಾಸ್ ಅಂದ್ರೆ ಯಾರು ಓದೋದೇ ಇಲ್ಲ. ಎಲ್ಲರಿಗೂ ಸೇಮ್ ಮಾರ್ಕ್ಸ್ ಅಂದ್ರು ಹೆಚ್ಚು ಓದೋದಿಲ್ಲ ಯಾರು. ಪಾಸ್ ಆಗಷ್ಟು ಓದ್ಬಿಟ್ಬಿಡ್ತಾರೆ. ಆದ್ರೆ ಯಾವಾಗ ಫಲ ಇದೆ ಅವಾಗ ಓದ್ತಾರೆ. ಇವತ್ತು ಮುಕ್ತಿಯಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ರೆ ಇಲ್ಲಿ ಬಿಟ್ಟು ಬಿಡಿ ಹೋಗ್ಲಿ. ಮತಾಚಾರ್ಯ ಇದ್ದಾರೆ, ಮತಾಚಾರ್ಯ ಮೋಕ್ಷ ಸಿಕ್ತು ಅಂತ ತಿಳ್ಕೊಬೇಡ. ಎಲ್ಲ ಮತದವರಿಗೂ ಕೂಡ ಬೈ ಚಾನ್ಸ್ ಸಿಕ್ಕರೆ ಕೂಡ ಆ ಮತಾಚಾರ್ಯರಿಗಾಗಲಿ ಅವ್ರ ಫಾಲೋವರ್ಸ್ಗಾಗಲಿ ಒಂದೇ ಆನಂದ ಕೊಟ್ಟರೆ ಗತಿ ಏನು? ಅವ್ನು ಹೇಳಿ ಅವ್ನು ಮಾಡಿದ ಮತ ಪ್ರಸಾರ ಏನ್ ಬಂದಾಗಾಯ್ತು? ಅದು ಏನಾಗಿರೋ ಮಿನಿಮಮ್ ಏನಿರ್ಬೇಕು? ಇವ್ರ ಆನಂದಕ್ಕೆ ಜಾಸ್ತಿ ಇರ್ಬೇಕು ಆನಂದ. ಅದಕ್ಕೊಂದು ನಿಯಮ ಮಾಡಿದಾರೆ ಗೊತ್ತಾ? ಸರ್ಕಾರದವ್ರು ಹೇಗೆ ಅಂದ್ರೆ, ಈಗ ಈಕ್ವಲ್ ಸ್ಯಾಲ್ರಿ ಅವ್ರು ಇರ್ತಾರೆ, ಎಲ್ಲ ಈಕ್ವಲ್ ಸ್ಯಾಲ್ರಿ ಅವರು. ಇವನು ಪ್ರಮೋಟ್ ಆಗ್ತಾನೆ, ಒಬ್ಬನೇ ಮಾಡಕ್ ಸಾಧ್ಯ, ಒಬ್ರು ಪ್ರಮೋಟ್ ಆಗ್ತಾನೆ. ಇವನು ಸ್ಯಾಲ್ರಿ ಅಕಸ್ಮಾತ್ ಇನ್ನೊಬ್ಬ ಸೀನಿಯರ್ಗಿಂತ ಕಡಿಮೆ ಇದ್ರೆ ಅದಕ್ಕಿಂತ ಕಡಿಮೆ ಇರಬಾರದು. ಯಾಕೆ ಚೀಫ್ ಇವನು. ಚೀಫ್ ಆಗಿದ್ರೆ ಏನ್ ಮಾಡ್ಬೇಕು? ಅವ್ರಿಗೆ ಜಾಸ್ತಿ ಇನ್ಕ್ರಿಮೆಂಟ್ ಕೊಟ್ಟು ಹಾಕ್ಬೇಕು. ಕನಿಷ್ಠ ಅವ್ರಿಗಿಂತ ಒಂದ್ ಮುಂದಿರ್ಬೇಕು. ಅದಕ್ಕೆ ಇಡೀ ಸ್ಟಾಫ್ ಅಲ್ಲಿ ಅತಿ ಹೆಚ್ಚು ಸಂಬಳ ಯಾರ್ದಾಗಿರ್ಬೇಕು? ಚೀಫ್ ಆಗಿರ್ಬೇಕು. ಅದಕ್ಕೆ ಅಕಸ್ಮಾತ್ ಬೇರೆ ಒಂದಿದ್ರೆ ಅದಕ್ಕೆ ಜಾಸ್ತಿ ಇವ್ರಿಗೆ ಕೊಡ್ಬೇಕು. ಇವತ್ತು ರೂಲ್ ಅದ ಆಕ್ಚುಲಿ, ಗೊತ್ತಾಯ್ತಾ? ಗೊತ್ತಿರ್ಬೇಕಲ್ಲ ಗೌರ್ಮೆಂಟ್ ಅವರು. ಇವತ್ತು ಆ ರೂಲ್. ಆದ್ದರಿಂದ ಗುರುಗಳಿಗೆ ಅಷ್ಟು ಜಾಸ್ತಿ ಇರಬೇಕು ಅಂತ ಹೇಳಿದ್ಮೇಲೆ ಆನಂದ ಸಾಮ್ಯ ಎಲ್ಲಿ ಬಂತು? ಈಗ ಆಗಿದೆ ಸರ್ಕಾರದಲ್ಲಿ ಆನಂದ ಸಾಮ್ಯ ಇಲ್ಲ, ಅಲ್ಲೇನ್ ಬರುತ್ತೆ? ಇವೆಲ್ಲ ಯಾತಕ್ಕೆ ಹೇಳ್ತಿರೋ? ಅದ್ ಮಾತ್ರ ಫಾಲೋ ಮಾಡೋರು ಇದ್ದಾರೆ, ಅದಕ್ಕೆ ಹೇಳ್ತಿರೋ. ಯಾರು ಇಲ್ದವ್ರು ಹೇಳಕ್ ಕಾರಣ ಇರ್ಲಿಲ್ಲ ಅಂತ ಬೇಕಾಷ್ಟು ಜನ ಇದ್ದಾರೆ. ಆದ್ರಿಂದ ಮುಕ್ತಿನೇ ಇಲ್ಲ ಅಂಬೋರು ಹೇಗಿದ್ದಾರೋ, ಮುಕ್ತಿಯಲ್ಲಿ ಆನಂದ ಇಲ್ಲ ಅಂಬೋರು ಹೇಗಿದ್ದಾರೋ, ಮುಕ್ತಿಯಲ್ಲಿ ಎಲ್ಲರಿಗೂ ಸಮನಾದಾನ ಅಂತ ಹೇಳಿ ಬೇಕಾಷ್ಟು ಜನ ಇದ್ದಾರೆ. ಆದ್ರಿಂದ ಅವಾದ ಸರಿಯಲ್ಲ. ಅಕಾಮಹತ ಶಬ್ದಾರ್ಥೋ ಅವೃದಿನ ತ್ವಂಚ ನೋ ಭವೇತ್ ಕಾಮಶೇತ್ರಾಪ್ತಾಹ ಸಂಸಾರ ಏವ ಆನಂದ ತಾರತಮ್ಯಂಚ ತೇಷಾಂ ಬ್ರೂಯಾತ್ ಪೃಥಕ್ ಪೃಥಕ್. ಹೇಳಲೇಬೇಕವ್ರು. ಇವತ್ತು ನಮ್ಮಲ್ಲಿ ಪರೀಕ್ಷೆ ಕೂತವ್ರಿಗೆಲ್ಲ ಒಂದೇ ಮಾರ್ಕ್ಸ್ ಬರುತ್ತಾ? ಸೇಮ್ ಕಾಲೇಜ್, ಸೇಮ್ ಟೀಚರ್, ಸೇಮ್ ರೂಮು, ಎಲ್ಲ ಸೇಮ್. ಆ ಮಾರ್ಕ್ ಎಷ್ಟೇ ಆಗಿರುತ್ತೆ, ವೇರಿ ಆಗಿರುತ್ತೆ. ಸಾಮಾನ್ಯ ಇಬ್ರಿಗೆ ಬಂದ್ರೆ ಯಾರ ಕಾಪಿ ಮಾಡಿ ಡೌಟ್ ಬರೋಷ್ಟಿರುತ್ತೆ. ಬಂದ್ರೆ ಸಾಮಾನ್ಯ ಬರದೇ ಹೋದ್ರು ಕೂಡ ಆ ತರ ಡೌಟ್ ಬರುತ್ತೆ. ಅದೇ ಬೇಸ್ಟ್ ಕೂತ್ಕೊಂಡು ಬರೆಸ್ಲಪ್ಪ, ಡಿಕ್ಟೇಟ್ ಮಾಡಿ ಆಯ್ತಾ ನಿಮಗೆ? ಡಿಕ್ಟೇಷನ್ ಅಲ್ಲೇ ತಪ್ಪಿರುತ್ತೆ. ಅವ್ನು ಪೂರ್ತಿ ಚೆನ್ನಾಗಿ ಬರ್ಕೊಂಡಿರೋದಿಲ್ಲ. ಇವ್ರು ಚೆನ್ನಾಗಿ ಬರ್ಕೊಂಡ್ರೆ ಹ್ಯಾಂಡ್ ರೈಟಿಂಗ್ ಅಂತೂ ಚೇಂಜ್ ಆಗೇ ಆಗುತ್ತೆ. ಇದೆಲ್ಲ ನೋಡಿದಾಗ ಇಂಡಿವಿಜುವಲ್ ನಂಬೋದು ಅಷ್ಟು ಇಂಪಾರ್ಟೆಂಟ್. ಸಿಗ್ನೇಚರ್ ವೇರಿ ಆಗದೆ ಹೋಗಿದ್ರೆ ಯಾರು ಬೇಕಾದ್ರೂ ಸೈನ್ ಮಾಡ್ಬೋದಾಗಿ. ಅವನು ಮಾಡೋದು ತಪ್ಪೋ ಸರಿನೋ ಅವನ್ ಯುನಿಕ್ ಆಗಿ ಇರ್ಲೇಬೇಕು. ಅಕಾಮಹತ ಶಬ್ದಾರ್ಥ ಅದಕ್ಕೆಲ್ಲ ಏನ್ ಮಾಡ್ತಾರೆ? ಆಚಾರ್ಯರು ಹೇಳಿದ್ದೇನೋ ಉಪನಿಷತ್ತಲ್ಲಿ ಆ ಮಾತು ಬಂದಿದೆ, ಇದು ಮುಕ್ತರ ವಿಷಯ. ಆದ್ರಿಂದ ಆನಂದ ತಾರತಮ್ಯ ಇದೆ ಅಂತ ಹೇಳಿದ್ರೆ ಅವ್ರು ಬೇರೆ ಅರ್ಥ ಮಾಡೋದಕ್ಕೆ ಹೋಗ್ತಾರೆ, ಮಾಡೋದಕ್ಕೆ ಬರೋದಿಲ್ಲ ಅಂತೇಳಿ ಹೇಳ್ತಾರೆ. ಇದು ನಿಮ್ಗೆ ಅರ್ಥ ಆಗ್ಬೇಕಾದ್ರೆ ಅದರ ಓದಿರ್ಬೇಕು. ತೈತ್ರಿಯ ಓದಿದ್ರೆ ಗೊತ್ತಾಗುತ್ತೆ. ಅಕಾಮಹತ ಶಬ್ದಾರ್ಥ ಔರ್ಜಿನ ತ್ವಂಚ ನೋಭವೇ. ಅಕಾಮಹತ ಅನ್ನೋ ಶಬ್ದ, ಔರ್ಜಿನ ಅಂತಕ್ಕಂಥ ಶಬ್ದ ಮುಕ್ತರಿಗೆ ಅನ್ವಯಿಸುತ್ತೆ ಹೊರತು ಸಾಧಕರಿಗಲ್ಲ. ಅಕಾಮಹತ ಶಬ್ದಾರ್ಥೋ ಕಾಮಸ್ಯ ಯತ್ರಾಪ್ತಾಹ ಕಾಮಾಹ ತತ್ರ ಮಾಂ ಅಮೃತಂ ಗೃಧಿ. ಪ್ರಾರ್ಥನೆ ದೇವರಲ್ಲಿ. ಯಾವ ಸ್ಥಳಕ್ಕೆ ಹೋದ್ರೆ ಕಾಮನೆಗಳು ಈಡೇರಲಿಲ್ಲ ಅಂತ ಇಲ್ವೇ ಇಲ್ಲ, ಅಂತ ಸ್ಥಳಕ್ಕೆ ನಮ್ಮ ಕರ್ಕೊಂಡು ಹೋಗು. ಎಲ್ಲಿ ಈಡೇರೋದು? ಮುಕ್ತಿಯಲ್ಲಿ ಮಾತ್ರ, ಇನ್ನೆಲ್ಲೂ ಇಲ್ಲ. ಇತಿ ಯಲ್ಲಕ್ಷಣಂ ಮುಕ್ತೇ ಶ್ರುತಿರಾಹ ಬಲೀಯಸಿ. ಈ ಲಕ್ಷಣ ಮುಕ್ತಿದು ಅಂತ ಯಾರು ಹೇಳಿದ್ರು? ಎಂ ಸುಖಿ ಕಾಮಯತೆ ಅರ್ಥ ಮಾತ್ರ. ಶ್ರುತಿ ಆಗಿದೆ, ಸಂಕಲ್ಪ ದೇವತ ಶ್ರೇಯ ಅಂತ ಹೇಳ್ಬಿಟ್ಟಿದ್ದಾರೆ. ಇತಿ ಯಲ್ಲಕ್ಷಣಂ ಮುಕ್ತೇ ಶ್ರುತಿರಾಹ ಬಲಿಯೇ. ಅದಿಲ್ಲದವ್ರ ಮುಕ್ತಿಗೆ ಯಾಕೆ ಹೋಗ್ಬೇಕೇ? ಮತ್ತೆ ಬೇರೆ ದೇಶಕ್ಕೆ ಹೋದ್ರು ಕೂಡ ಇಷ್ಟೇ ಇರೋದಾದ್ರೆ ಯಾರು ಹೋಗ್ತಿದ್ರೆ? ಯಾರು ಹೋಗ್ತಾರೆ? ಈ ಕೆಲಸ ಬಿಟ್ಟು ಬೇರೆಯವ್ರಿಗೆ ಹೋಗ್ಬೇಕಾದ್ರೆ ಬೆನಿಫಿಟ್ ಇರಲೇಬೇಕು. ಅದು ಮುಕ್ತಿ ಅಂದ್ರೆ ಎಷ್ಟು ದೂರದ್ದು, ಮತ್ತೆ ವಾಪಸ್ ಬೇರೆ ಬರೋದಿಲ್ಲ, ಚೇಂಜ್ ಕೂಡ ಮಾಡ್ಲಿಕ್ಕೆ ಬರೋದಿಲ್ಲ. ಅಲ್ಲಿ ಏನು ಇಲ್ದವ್ರು ಯಾರು ಹೋಗ್ತಿದ್ರ? ಇಲ್ಲ. ಇವತ್ತು ಯಾಕೆ ಹೋಗೋದಿಲ್ಲ ಹೇಗಿದೆ ಜನ ಅಂತ ಇರೋದು ಗೊತ್ತಿಲ್ಲ ಜನಗಳಿಗೆ. ಮುಕ್ತಿ ಅಂದ್ರೆ ಏನಂತ ಅರ್ಥ ಆದ್ರೆ ಏನ್ ಮಾಡ್ತಾರಾಗ? ಅವ ಟ್ರೈ ಮಾಡ್ತಾರೆ. ಮುಕ್ತಿ ಅಂದ್ರೆ ನಾವೆಲ್ಲ ಜನ ಬೇರೆ ಮತ್ತವರೆಲ್ಲ ಬೇರೆ ಹೇಳಿ 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 ಕೊನೆ ಏನ್ ತಿಳ್ಕೊಂಡ್ಬಿಟ್ರು? ಎಷ್ಟು ಹೋಗ್ತದೆ ಸಾವಿರ ಇದೇ ಭಾಷೆ ಇದ್ದಿದ್ರಲ್ಲಿ ಅಂತ ಭಾವನೆ ಬಂತು.
ಸರಿಯಾದ ಫಲಾಧ್ಯಾಯ ಓದ್ಬೇಕು, ಭಗವದ್ಗೀತೆ ನೋಡ್ಬೇಕು, ವೈಕುಂಠ ವರ್ಣನೆ ಕೇಳಬೇಕು. ಅವಾಗ ಏನ್ ಅನ್ಸುತ್ತೆ, ಅಲ್ಲಿ ಹೋಗ್ಬೇಕು ಅನ್ನೋ ಭಾವನೆ ಬರುತ್ತೆ. ಇವತ್ತು ವಿದೇಶಕ್ಕೆ ಹೋಗಿದ್ದಾರೆ, ಯಾತ ಕಾಯ್ತಾ ಇದ್ದಾರೆ, ಅಲ್ಲಿ ಹೇಳ್ತಾರೆ ಏನೇ ಹೇಳ್ತಾರೆ ನಾವು ಹೋಗ್ಬೇಕು ಅಂತ ಅನ್ಸುತ್ತೆ, ಹೋಗ್ತಾರೆ. ವೈಕುಂಠದ ಬಗ್ಗೆ ಹೇಳೋರು ಯಾರು ಇಲ್ಲ ಅಂತ ಅಲ್ಲಿ ಹೋಗ್ಬೇಕು ಅಂತ ಅನ್ಸೋದು ಕಷ್ಟ. ಇತಿ ಲಕ್ಷಣಂ ಮುಕ್ತೇಹೇ ಶುಚಿರಾಹ ಬಲೀಯಸಿ ಕಾಮಾಹತಿ ಕುತೋ ಅನ್ಯತ್ರ ಪ್ರಾಪ್ತ ಕಾಮಶ್ಚ ಸಾಪವೇ. ಉಳಿದವರಿಗೆ ಅಕಾಮ ತತ್ವ ಬರ್ಲಕ್ಕೆ ಸಾಧ್ಯ ಇಲ್ಲ. ಮೊದಲೇ ಹೇಳಿದ್ದೇನೆ, ತೈತರಿಯ ಓದ್ಬೇಕಾದ್ರೆ ಅಪ್ರಯತ್ನ ಹಾಗೆ ಓದಿ ಆಗಿದೆ, ಮತ್ತೆ ಮರ್ತಿರ್ಬಾರ್ದು ಆಗಿದೆ. ಈ ಸರಿ 2-3 ಸತಿ ಆಗಿದೆ ಈಗಾಗಲೇ ಪಾಠ. ಅಪ್ರಯತ್ನೇನ ಕಾಮಾನಾಮಾಪ್ತಿ ಸಾ ಯದಾ ಭವೆ. ಮುಕ್ತಿಯಲ್ಲಿ 2 ಅಡ್ವಾಂಟೇಜ್. ಅಂದ್ಕೊಂಡಿದ್ದೆಲ್ಲ ಸಿಗುತ್ತೆ, ಬಾಯ್ಬಿಟ್ಟು ಹೇಳ್ಬೇಕಾದ್ರೆ ಮನಸ್ಸೆಲ್ಲ ಅಂದ್ಕೊಂಡ್ರೆ ಸಾಕು. ಇವತ್ತು ಅಂತ ರಿಮೋಟ್ ಬಂದಿಲ್ಲ, ಹೊತ್ತಾನೆ ಮನಸ್ಸೆಲ್ಲ ಅಂದ್ಕೊಂಡ್ರೆ ಹಾಗೆ ಕೆಲಸ ಇಲ್ಲ. ರಿಮೋಟ್ ಸ್ವಲ್ಪ ಎಕ್ಸ್ಟರ್ನಲ್ಲೇ. ಮುಕ್ತಿಯಲ್ಲಿ ಹಾಗಲ್ಲ, ಮನಸ್ಸೆಲ್ಲ ಅಂದ್ಕೊಂಡ್ರೆ ಸಾಕು, ಏನಾಗ್ಬಿಡತ್ತೆ ಅದು ಆಗಿಬಿಡುತ್ತೆ. ಒಂದು ಸಿಗುತ್ತೆ ಅಷ್ಟೇ ಅಲ್ಲ, ಇಮ್ಮಿಡಿಯೇಟ್ ಅನ್ಕೊಂತಿರ್ಲಿಕ್ಕೆ ಸಿಗುತ್ತೆ, ಮತ್ತೆ ಪೂರ್ತಿ ಸಿಗುತ್ತೆ. 3 ಪಾಯಿಂಟ್ ಅಲ್ಲಿ ಅಂದ್ಕೊಂಡ್ ಮಾತ್ರಕ್ಕೆ ಸಿಗುತ್ತೆ, ಪೂರ್ತಿ ಸಿಗುತ್ತೆ, ತಕ್ಷಣ ಸಿಗುತ್ತೆ. ಅಂದ್ರೆ ಅಟ್ವನ್ಸ್ ಅದೆಲ್ಲ ಆಗ ಇಲ್ಲಿ ನಿಮಗೆ ಏನು ಅನ್ಸೋದಿಲ್ಲ, ನೀವು ಬೇಕೋ ತರಿಸುತ್ತಾ ಇಲ್ಲ. ಯಾಕಂದ್ರೆ ವ್ಯವಸ್ಥಾರ ಆಗಿದ್ರೆ 1000 ಕೋಟಿ ಸಂಪಾದನೆ ಇದ್ದವ್ರು ಇನ್ನೊಂದು ಮೋಸ ಬರ್ತಾರಲ್ಲ, ಯಾಕಾಗಿದ್ರೆ ಅವ್ರಿಗೆ ಭ್ರಷ್ಟಾಚಾರ ಮಾಡೋರಲ್ಲ, ಬಡವರಲ್ಲ. ಯಾರು ಮಾಡೋದು? ಭಾರಿ ಶ್ರೀಮಂತರೇ ಮಾಡೋದು. ಭಾರಿ ಶ್ರೀಮಂತರು ಅಂದ್ರೆ ಅಂಥವ್ರು. ಮತ್ತೆ ಯಾಕೆ ಮಾಡ್ತಾರೆ? ಅವ್ರು ಕೇಳಿದಿರ ಹೋಗಿ, ಅವ್ರನ್ನ ಕೇಳಬೇಕಷ್ಟೇ, ನಮ್ಗೆ ಗೊತ್ತಾಗ. ಅಪ್ರಯತ್ನೇನ ಕಾಮಾಹತಿ ಕುತೋನ್ಯತ್ರ ಅಪ್ರಯತ್ನೇನ ಕಾಮಾನಾಂ ಅವಾಪ್ತಿ ಸಾ ಯದಾ ಭವೇತ್. ನೋಡಿ, ಅಪ್ರಯತ್ನೇನ ಕಾಮಾನಾಂ ಅವಾಪ್ತಿ ಸಾ ಯದಾ ಭವೇತ್ ತದೈವ ಅಕಾಮಃ ತತ ಕುತೈವ ಅನ್ಯಥಾ ಭವೇತ್. ಇಲ್ಲ ಹೋದ್ರೆ ಇಲ್ಲೇ ಇರ್ತದೆ, ಯಾಕೆ ಹೋಗ್ಬೇಕಾಗಿತ್ತು? ಚೇತನಸ್ಯ ಸ್ವಸುಪ್ತಸ್ಯ ಕುತ್ರ ದುಷ್ಟಾ ಹಿ ಅಕಾಮತ ಅವ್ಯಕ್ತಿರೇವ ಕಾಮಾನಾಂ ನನಾಶೋ ಮೋಹಮುಕ್ತಯೋ. ಇನ್ನೊಂದು ಒಳ್ಳೆ ಪಾಯಿಂಟ್ ನೆನ್ಪಿಟ್ಕೋಬೇಕಿದೆ. ಏನು ಅಂದ್ರೆ, ಕಾಮನೆಗಳು ನೀವೇ ಕಾಮನೆಗಳು ಇರುತ್ತಾ ಅಂತ ಕೇಳಿದ್ರೆ, ಕಾಮನೆ ಇಲ್ಲದವರ ಮನುಷ್ಯನೇ ಅಲ್ಲ, ಚೇತನನೇ ಅಲ್ಲ. ಮನುಷ್ಯ ಅಲ್ಲ, ಚೇತನನೇ ಅಲ್ಲ. ಪ್ರಾಣಿಗಳಿಗೂ ಕಾಮನೆ ಇದೆ. ಒಂದ್ ಕಡೆ ಅಲ್ಲಿ ಸಕ್ಕರೆ ಇಡಿ, ಈ ಕಡೆಗೆ ಬೆಂಕಿ ಇಡಿ, ಹೋಗಲ್ಲ ಅದಕ್ಕೆ, ಅಲ್ಲಿಗೆ ಹೋಗೋ, ಸಕ್ಕರೆಗೆ ಹೋಗೋದು. ಗೊತ್ತಾಯ್ತಾ? ಯಾರು ಹೊಡಿಲಕ್ಕೆ ಹೋದ್ರೆ ಆಚಾರ ಹೇಳ್ತಾರೆ, ಹೇಳ್ಬೇಕಾದ್ರೆ ಗಿಡ ಕೊಡಿದ್ರು ಹೋಗ್ತಾರಲ್ಲ, ಗಿಡಗಳು ಮುದುರುತ್ತಂತೆ, ಜೀವ ಇದೆ ಅದಕ್ಕೆ, ಅಯ್ಯೋ ಹೊಡೆದು ಬಿಡ್ತಾನೆ ಅಂತ ಹೇಳ್ಬಿಟ್ಟು. ನೀರ್ ಹಾಕ್ಲಿಕ್ಕೆಲ್ಲ ಹೋಗ್ತಾರಲ್ಲ, ಸ್ವಲ್ಪ ವಿಕಾಸ ಆಗತ್ತೆ. ಬಿಡಸ ಶುರು ಮಾಡಿದ ತಕ್ಷಣ ಆಗತ್ತಲ್ಲ, ಹಾಗೆ ಹಂಗೆ ತೋರಿಸಿ ಎಕ್ಸ್ಪ್ರೆಷನ್ ಮುಖದಲ್ಲಿ ಎಕ್ಸ್ಪ್ರೆಷನ್ ಗೊತ್ತಾಗ್ಬಿಡ. ಅದನ್ನ ಕೇರೆ ಮಾಡಲ್ಲ. ಆದ್ರಿಂದ ಏನ್ ಮಾಡ, ಅಪ್ಪ ಅಮ್ಮನ ಕೇರ್ ಮಾಡೋದು, ಅನ್ಯಾರು ಕೇರ್ ಮಾಡ್ತಾರೆ? ಹೊಳಿತಾರೆ, ಹೋಗ್ತಾರೆ, ನೋಡ್ಬೇಕಾದ್ರೆ. ಆದ್ರಿಂದ ಏನಾಗುತ್ತೆ, ಅದಕ್ಕೇನೆ ತುಳಸಿ ಸುಮ್ಮನೆ ಬಿಡಿಸ್ಬಾರ್ದು. ಔಷಧಿಗೋಸ್ಕರ ಬಿಡಿಸಿರೋದು ತಪ್ಪೋದು, ಔಷಧಿಗೋಸ್ಕರ ಬಿಡಿಸ್ಬಾರ್ದು. ಫಸ್ಟ್ ಯಾತಿಗೆ ಬಿಡಿಸ್ಬೇಕಾದ್ರೆ ದೇವರಿಗೋಸ್ಕರ. ಕೇಶವಾರ್ಥೆ ಚನೋಮಿತ್ವಾಂ. ಅಮ್ಮ ತುಳಸಿ ನನ್ನ ಕ್ಷಮಿಸು. ನೋವಾಗುತ್ತೆ, ಈ ಕೈಕಾಲ ಕಟ್ಟೆ ನೋವಾಗೋದಿಲ್ವಾ? ಆದ್ರೆ ನಾನು ಯಾತಕ್ಕೋ ಬಿಡಿಸ್ತಾ ಇಲ್ಲ. ಯಾತಕ್ಕೆ ಬಿಡಿಸ್ತಿರೋದು? ದೇವರ ಅರ್ಥದಕ್ಕೋಸ್ಕರ. ಅದಕ್ಕೋಸ್ಕರವಾಗಿ ನನ್ನ ಕ್ಷಮಿಸು ಅಂತೇಳಿ ಬಿಡಿಸ್ಬೇಕು. ಗೊತ್ತಾಯ್ತಾ? ಇಲ್ಲ ಹೋದ್ರೆ ಇಲ್ಲ. ಅದು ಜನಕ್ಕೆ ಗೊತ್ತಿಲ್ಲ. ಯಾರ ಬಂದ ಟೇಬಲ್ ಬಂದು ಯಾರೋ ಕೂತಿರ್ತಾರೆ, ಅವ್ರ ವೈಟ್ ಪೇಪರ್ ಇದೆ, ನಿಮಗೆ ಬೇಕದು, ತಗೊಂಡ್ಬಿಟ್ರೆ ಮತ್ತೆ ಏನ್ ಕೇಳ್ಬೇಕು ನೀವು? ಪೇಪರ್ ತಗೊಳ್ಬೋದ ಅಂತ ಕೇಳಬೇಕೆ ಹೊರತು, ಅಲ್ಲಿ ಪೆನ್ ಇರುತ್ತೆ, ಪೆನ್ ತಗೊಳ್ಬೋದ ಅಂತ ಕೇಳಬೇಕೆ ಹೊರತು ತಗೊಂಡ್ ಬರಬಾರ್ದು. ಬರೀ ಏನ್ ಮಾಡ್ತಾರ ಅವರು? ಸ್ವಲ್ಪ ಬಾ ಅಂತ ರೀ ಎಂಬುದಿಲ್ಲ, ಬಾ ಅಂತಾನೆ ಕರೀತಾರೆ. ತಪ್ಪತ್ತ, ಯಾರು ಕೇಳಿ ತಗೊಂಡಿ ಅಂತ ಕೇಳಲ್ಲ. ಅದು ನಮ್ಗೆ ಇಲ್ಲಿ ಕಾಣಿಸುತ್ತೆ, ಅಲ್ಲಿ ಕಾಣಿಸಲ್ಲ ಅಷ್ಟೇ. ಇದೆಲ್ಲ ಏನ್ ಗೊತ್ತಾಗುತ್ತೆ ನಮಗೆ ಅಂದ್ರೆ, ಮುಕ್ತಿಯಲ್ಲಿ ಕಾಮನೆ ಇರುತ್ತಾ ಅಂತ ಪ್ರಶ್ನೆ. ಈಗ ನೀವು ಹೇಳ್ತಿರೋದೇನು? ಮುಕ್ತಿಯಲ್ಲಿ ಕಾಮನೆ ಬಂದಿದ್ದೆಲ್ಲ ಸಿಗುತ್ತೆ. ಕಾಮನೆ ಇಷ್ಟಪಟ್ಟಿದ್ದು ಅಂತ, ಇಷ್ಟಪಟ್ಟ ಸಿಗುತ್ತೆ ಅಂತ ಹೇಳಿದ್ರೆ, ಮುಕ್ತಿ ಹೋದ ಕಾಮನೆ ಇರುತ್ತೆ ಅಂತ ಕೇಳಿದ್ರೆ, ಕಾಮನೆ ಇರುತ್ತೆ. ಯಾವ ಕಾಮನೆ ಇರುತ್ತೆ? ಸುಖ, ಸತ್ಕಾಮನೆ ಸುಖ ಇದ್ದೇ ಇರುತ್ತೆ, ಅದು ಹೋಗೋದಿಲ್ಲ. ಉದಾಹರಣೆಗೆ ಯಾರೋ ಭಾರಿ ಸೇವೆ ಮಾಡ್ತಾರೆ, ಅವನೇನು ಕೊಡೋದಿಲ್ಲ, ಥ್ಯಾಂಕ್ಸ್ ಹೇಳ್ತಾರೆ. ಅವ್ನು ಕೇಳಿದ್ರೆ ಕೊಟ್ಟರೆ ಇಸ್ಕೊಡೋದು ಇಲ್ಲ. ಮತ್ ಮಾಡಿದ್ ವೇಸ್ಟ್ ಅಲ್ವಾ? ಇಲ್ಲ, ಅವ್ರ ಮನಸ್ಸಲ್ಲಿ ಏನಿದೆ ಈಗ? ಒಳ್ಳೆ ತೃಪ್ತಿ ಇದೆ. ಅದು ದೊಡ್ಡದು. ಯಾವ್ದು ಏನ್ ಕೊಟ್ಟರು ಆ ಬೆಲೆ ಸಿಗೋದಿಲ್ಲ. ಎಷ್ಟೋ ಸತಿ ಊಟ ಮಾಡ್ತಾರಲ್ಲ, 1000 ಜನ ಊಟ ಮಾಡಿಸ್ತಾರೆ, ಸಮಾರಾಧನೆ ಮಾಡಿಸ್ತಾರೆ. ಇವನ್ ಪಾಪ ಯಜಮಾನಿನ ಊಟ ಮಾಡಿರೋದಿಲ್ಲ, ಕೊನೆಗೆ ಮಾಡ್ತಾನೆ. ಆದರೆ ಅವರೆಲ್ಲರೂ ಹೊಟ್ಟೆ ತುಂಬಿರುತ್ತಲ್ಲ, ಇವನು ಉಪವಾಸ ಇದ್ದವ್ರು ಅವ್ರಿಗೆ ಜಾಸ್ತಿ ಹೊಟ್ಟೆ ತುಂಬಿರುತ್ತೆ. ತೃಪ್ತಿ ಇವರಿಗೆ ಜಾಸ್ತಿ ಇರುತ್ತೆ ಎಲ್ಲರಿಗೂ. ಅಷ್ಟೆಲ್ಲ ಊಟ ಮಾಡಿದವರಿಗೂ ಕೂಡ ಇಲ್ಲ ತೃಪ್ತಿ. ಇವನಿಗೆ ಊಟ ಮಾಡಿಲ್ಲ, ಇವನು ಎಲ್ಲಿಂದ ಒಂದು ತೃಪ್ತಿ ಅವನಿಗೆ? ಆ ತ್ಯಾಗ ತೃಪ್ತಿ ಕೊಡುತ್ತೆ. ತ್ಯಾಗಾತ್ ಶಾಂತಿ ಅನಂತರ ಭಗವದ್ಗೀತೆ ಹೇಳ. ತ್ಯಾಗದಿಂದ ದೊಡ್ಡ ಸುಖ ಸಿಗುತ್ತೆ. ಇವರು ಜ್ಞಾನಿಗಳು ತ್ಯಾಗ ಮಾಡ್ತಿದ್ರ? ತ್ಯಾಗದ ಕಥೆ ಎಷ್ಟೊಂದಿಲ್ವೇ ಪುರಾಣಗಳಲ್ಲಿ?
ಇವತ್ತು ದೇಶಕ್ಕೆ ಸೇವಕರೇ ಇದ್ದಾರೆ, ಪ್ರಾಣ ಕೊಡ್ತಾರೆ. ಅಲ್ಲೊಂದು ಶುದ್ಧ ಸಂತೋಷ ಇರುತ್ತೋ ಇಲ್ವೋ? ಇಲ್ಲದೆ ಕೆಲಸ ಮಾಡಕ್ಕಾಗೋದಿಲ್ಲ. ದಾನ ನೋಡಿ, ದಾನ ಕೊಡ್ತಾನೆ, ದಾನ ತಗೋತಾನೆ. ನಮ್ಗೇನು ಸರ್, ದಾನ ತಗೊಂಡವನು ಖುಷಿ ಪಡ್ತಾನೆ ಅಂತ ಅಲ್ಲ, ದಾನ ಕೊಟ್ಟವನು ಜಾಸ್ತಿ ಖುಷಿ ಪಡ್ತಾನೆ. ಗೊತ್ತಾಯ್ತಾ? ಅದು ಕೊಟ್ಟು ಅಭ್ಯಾಸ ಆದ್ರೆ ಗೊತ್ತಾಗುತ್ತೆ, ಇದು ಗೊತ್ತಾಗೋದಿಲ್ಲ. ಕೊಡೋ ಅಭ್ಯಾಸ ಮಾಡ್ಬಿಟ್ರೆ ಏನಾಗುತ್ತೆ, ಇಸ್ಕೊಂಡ್ರೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಕೊಟ್ಟಾಗ ಬೇಕಾದ್ರೆ ಕೊಡ್ತೀರಿ, ಇಸ್ಕೊಡಲ್ಲ. ಯಾಕೆ? ಇದು ಮೈನಸ್ ಪಾಯಿಂಟ್. ಇಲ್ಲಿ ಮೆಟೀರಿಯಲ್ ಬಂತು, ನಿಮಗೆ ಪುಣ್ಯ ಹೋಯ್ತು, ಅಲ್ಲಿ ಮೆಟೀರಿಯಲ್ ಹೋಯ್ತು, ಪುಣ್ಯ ಬರುತ್ತೆ. ಡಿಫರೆನ್ಸ್ ಗೊತ್ತಾಯ್ತಾ? ಅಂಗಡಿಗೆ ಹೋಗ್ತೀರಿ, ಪದಾರ್ಥ ತಗೋತೀರಿ, ಇಬ್ಬರಿಗೂ ಖುಷಿ. ಅವನಿಗೆ ಖರ್ಚಾಯ್ತದ ಖುಷಿ, ಬಂತಂತ ಖುಷಿ. ಗೊತ್ತಾಯ್ತು? ಹಸಿಯಾದಾಗ ಅನ್ನ ಸಿಕ್ಕರೆ ಎಷ್ಟು ಖುಷಿ ಆಗುತ್ತೆ. ಅವನಿಗೆ ಸಿಗೋ ಸ್ಯಾಟಿಸ್ಫ್ಯಾಕ್ಷನ್ ಭಾರಿ ದೊಡ್ಡದು. ಆದಷ್ಟಿಂದ ತೃಪ್ತಿಯಲ್ಲೂ ಕೂಡ ವ್ಯತ್ಯಾಸ ಇದೆ. ಕಾಮಹತ ಅಂದ್ರೆ ಏನು? ಕಾಮ ಇಷ್ಟಪಟ್ಟ ಸಿಗಲಿಲ್ಲ ಅಂತ ಕಾಮಹತ. ಅಕಾಮಹತ ಅಂದ್ರೆ ಏನು? ಕಾಮಹತನ ಆಗಲಿಲ್ಲ, ಈಡೇರಿದ ಕಾಮನೆಯವನು ಅಷ್ಟೇ. ಮುಕ್ತಿಯಲ್ಲಿ ಅನ್ಕೊಂಡಿದ್ದೆಲ್ಲ ಆಗುತ್ತೆ. ಅವ್ನು ಸುಖವಾಗಿರ್ಬೇಕು ಅಂತ ಯಾವಾಗ ಅನ್ಕೋತ, ಯಾವಾಗ ಸುಖವಾಗೇ ಇರುತ್ತೆ. ಅದಕ್ಕೆ ಅದು ನೋಡಿ, ಈ ವಾಕ್ಯ ನೋಡಿ, ಚೇತನಸ್ಯತ ಅಸುಪ್ತಸ್ಯ ಕುತ್ರ ದುಷ್ಟಾಹಿ ಅಕಾಮತ. ಒಬ್ಬ ಚೇತನ ಅಂತ ಹೇಳಿದ ಮೇಲೆ ಒಂದು ಆಸೆ ಇದ್ದೇ ಇರುತ್ತೆ. ಮಲಿದವನಿಗೆ ಇಲ್ಲ. ಯಾಕೆ? ಏನಿಲ್ಲ, ಅವನಿಗೆ ಎಚ್ಚರ ಇಲ್ಲ. ಹೊರಗೆ ಎಚ್ಚರ ಬಂದ ಶುರು ಮಾಡ್ತಾರೆ, ಕಾಫಿ ಅಂತ ಶುರು ಮಾಡ್ತಾರೆ ಎದ್ದ ತಕ್ಷಣ. ಮಲಿದಾಗಿಲ್ಲ. ಅರ್ಥ ಆಯ್ತಾ? ಆದ್ರಿಂದ ಯದಸುಪ್ತಿಗತೋಪಿ ಹರಿ ಸುಖವಾನ್ ಸುಖರೂಪಿಣ ಮಾಹು ರಥೋ ನಿಗಮಾಹ. ದೇವ್ರು ಹೇಗಿದ್ದಾನೆ? ಎಂದೂ ಮಲಗಿಲ್ಲ ದೇವರು. ದೇವ್ರು ಮಲಗಿದ್ರೆ ಯಾರು ಇರೋದೇ ಇಲ್ಲ. ಆದ್ರೆ ದೇವರ ಸುಖ ಯಾರ್ಯಾರಿದೆಯಾ? ಆನಂದಮಯ ಅಭ್ಯಾಸ ಅಂದ್ರೆ ಅದು ನಿಜವಾದ ಸುಖ. ಕೋಮಾದಲ್ಲಿ ಇದ್ದವ್ ನೋಡಿ, ಯಾರು ಹಬ್ಬ ಎಷ್ಟು ಸುಖ ಇದ್ದಾರೆ ಅಂತ ಹೇಳ್ತಾರ ಅವನ್ನ, ಅಯ್ಯೋ ಪಾಪ ಅಂತ. ಅದ್ ನಿದ್ದೆ ಅಲ್ಲದು, ಕನಸು ಬೇರೆ, ಇದು ಬೇರೆ. ಕನಸಲ್ಲ, ಅದಕ್ಕೆ ಜಾಗ್ರದ ಅವಸ್ಥೆ, ಮೂರವಸ್ಥೆ ಹೇಳಿರೋದು. ನಮಗೆ ಯಾತಕ್ಕೆ ಮಲಗಿದವನ್ನ ಕನಸು ಕಾಣ್ತೇನೆ ಅಂತ ಹೇಳಿದ್ರೆ, ಕನಸು ಕಾಣಿಸೋದಿಲ್ಲ ನಮಗೆ. ಮಲಗಿರೋದು ಅಷ್ಟೇ ಕಾಣೋದ್ರಿಂದ ಮಲಗಿದ್ದಾನೆ ಅಂತ ಹೇಳ್ತೇವೆ. ಅವನೇನ್ ನೋಡ್ತಿರ್ಬೋದು? ಅದು ಡೀಪ್ ಸ್ಲೀಪ್ ಅಂತೀವಲ್ಲ, ಡೀಪ್ ಸ್ಲೀಪ್. ಅದರಲ್ಲಿ ಏನು ಹೊರಗಿನ ಜ್ಞಾನ ಇರೋದಿಲ್ಲ. ಹಾ, ಸಿಗತ್ತದ. ಅವ್ಯಕ್ತಿರೇವಕ ನಾಮ ನನಾಶೋ ಮೋಹ ಸುಪ್ತಯೋ. ಎಷ್ಟು ಅನಲೈಸ್ ಮಾಡ್ತಾರೆ. ಇವೆಲ್ಲ ಸರಿಯಾಗಿ ಹೋಗ್ತದೆ. ಸೈಂಟಿಸ್ಟ್ 106 ವರ್ಷ ಶ್ರಮಪಟ್ಟು ತಗೊಳ್ಳೋ ತೀರ್ಮಾನಗಳನ್ನು ಆಚಾರ್ಯರು ರೆಡಿ ಮಾಡಿಬಿಟ್ಟಿದ್ದಾರೆ. ನಾವು ಓದ್ತಾ ಇಲ್ಲ ಅಷ್ಟೇ, ಓದ್ಬಿಟ್ಟು ಎಷ್ಟು ವಿಷಯ ಗೊತ್ತಾಗುತ್ತೆ. ಅವ್ಯಕ್ತಿರೇವ ಕಾಮಾನಾಂ ನನಾಶೋ ಮೋಹ ಸುಪ್ತಯೋ. ಮೋಹ ಅಂದ್ರೆ ಕೋಮ. ಇದು ಹ್ಯಾಕ್ ಗೊತ್ತಾ? ಊಟ ಮಾಡಿದ್ದಾನೆ, ಅನ್ನ ಸಾರು ಹುಡಿ ಮುದೋಗ್ಬಿಟ್ಟಿದೆ, ಫುಲ್ ಆಗ್ಬಿಟ್ಟಿದೆ, ಶೀಟ್ ತಲೆ ಶುರು ಮಾಡಿ ಇದು ಸಾಕು ಅಂತಾರೆ, ಅದು ಬೇಕು ಅಂತ. ಗೊತ್ತಾಯ್ತಾ ಈಗ? ಅದು ಹೇಗೆ ಅಂದ್ರೆ, ಅದಕ್ಕೆ ಸುಖಕ್ಕೋಸ್ಕರ ಆಸೆ ಅಲ್ಲ, ಅದು ಸುಖಿ. ಅವ್ರ ಮುಕ್ತಿ ಯಾವಾಗಲೂ ಸುಖಿನೇ. ಸುಖದ ವಿಶೇಷ ಅಂತ ಕರೀತಾರೆ. ಗೊತ್ತಾಯ್ತು? ಸುಖದ ವಿಶೇಷ. ಸೀಟ್ ಒಂದಿರ್ತಾನೆ, ಇದು ಸಾಕು ಅಂತ, ಬೇರೆ ಮತ್ತೆ ಹಾಕಿ ಅಂತಾರೆ. ಅಲ್ಲಿ ಸುಖ ವಿಶೇಷ ಇದೆ. ಹಸಿವೆ ಇಲ್ಲ ಅವನಿಗೆ. ಯಾರು ಸೀಟ್ ತರೋ ಹಸಿ ಹೋಗ್ಲಿಕ್ಕಲ್ಲ. ಏನದು? ಭೋಗ. ಮುಕ್ತಿ ಇಲ್ಲ. ಬೇಕು ಅಂದ್ರೆ ಇದೆ, ಬೇಡ ಅಂದ್ರೆ ಇಲ್ಲ. ಅದೇನು ಬೇಕು ಕಂಪಲ್ಸರಿ ಅಲ್ಲ, ಬಟ್ ಮಿನಿಮಮ್ ಸುಖ ಇದ್ದೇ ಇರುತ್ತೆ. ಅದು ಹೋಗೋದಿಲ್ಲ. ಎಲ್ಲ ಅಪೋಸಿಟ್. ಅದು ಯಾವ್ಯಾವ್ದು ಆಗೋದಿಲ್ಲ, ಸಿಗೋದು. ಅದಕ್ಕೆ ನೋವಾಗತ್ತೆ. ಅದೊಂದು ನೋವು. ಮತ್ತೆ ಬಯಸಿದ್ ಎಲ್ಲ ಒಟ್ಟು ಇಬ್ಬರು ಮಾಡಿದ್ದಾರೆ. ಅದು ಸ್ವೀಟ್ ಹಾಕಿದ್ರೆ ಇವ್ರಿಗೆ ಹಾಕಿಲ್ಲ. ಎಷ್ಟು ಬೇಜಾರಾಗುತ್ತೆ ಗೊತ್ತ ಅವರಿಗೆ. ಹೊಟ್ಟೆ ತುಂಬಿಲ್ಲ ಅಂತಲ್ಲ, ಅದರಲ್ಲೂ ಒಂದು ಸೀಟ್ ಯಾವ್ದು ಕೇಳ್ತಾರೆ ಕೆಲವೆಲ್ಲ. ನಿಮಗೆ ನಿಮ್ ಬ್ಯಾಚ್ ಏನ್ ಮಾಡಿದ್ರು ಅಂತ ಎಷ್ಟು ಬೇರೆ ಹೇಳ್ಬಿಡ್ತಾರೆ. ದುಃಖ ಆಗ್ಬಿಡುತ್ತೆ. ಹೊಟ್ಟೆ ತುಂಬಿದ್ರು ಕೂಡ ದುಃಖ ಆಗ. ಹಾ, ಏನ್ ಎಲ್ಲಿ ಬ್ರಹ್ಮಜ್ಞಾನಿಗಳಿಗೆ ಸೇರಿದ್ದು, ಬೇರೆಯವರಿಗೆಲ್ಲದು ಬೇರೆ ಏನಾಗಿಲ್ಲ. ಅದ್ ಮೊದ್ಲೇದಾಗ ಅದೆಲ್ಲ ಮಾಡಿದವರಿಗೆ ಸಿಗೋದಿಲ್ಲ. ಅವರಿಗೆಲ್ಲ ಬ್ರಹ್ಮಜ್ಞಾನ ಆಗದೇ ಇಲ್ಲ. ಗೊತ್ತಾಯ್ತಾ? ಆಮೇಲೆ ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಇದೆ, ಬಟ್ ಮುಕ್ತಿ ಸಿಗುತ್ತೆ. ಗೊತ್ತಾಯ್ತಾ? ಮುಕ್ತಿ ಸಿಗುತ್ತೆ. ಕೆಲವು ಅಪರಾಧಗಳು ಡಿಸ್ಮಿಸ್ ಮಾಡ್ತಾರೆ, ಕೆಲವು ಡಿಸ್ಮಿಸ್ ಮಾಡೋದಿಲ್ಲ, ಇಂಪ್ಲಿಮೆಂಟ್ ಮಾಡ್ತಾರೆ, ಕೆಲವಕ್ಕೆ ಫೈನ್ ಹಾಕ್ತಾರೆ. ಆ ತರ